Recording is on. ನಿನ್ನ ಆತ್ಮನ ತುಂಬಿಸುವಿಕೆಯಿಂದ ನಮ್ಮನ್ನು ಆವರಿಸಿಕೊಂಡು ನಡೆಸು. ಕರ್ತನೆ, ನಾವು ಕಲಿತಂಥದ್ದು, ನಾವು ಧ್ಯಾನಿಸಿದ್ದಂಥದ್ದು, ಅದನ್ನ ಅನ್ವಯಕ್ಕೆ ಸ್ವಾಮಿ ನಮ್ಮನ್ನು ನಾವು ಬಿಟ್ಟು ಕೊಡದೆ, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ನಾವು ಆಸ್ಪದ ಎಡೆ ಮಾಡಿಕೊಡದೆ ಹೋದರೆ ಸ್ವಾಮಿ, ನಾವು ಮಾಡುವಂಥದ್ದೆಲ್ಲವೂ ಧಾರ್ಮಿಕವೇ. ದೊಡ್ಡ ಶೋಧನೆ ಸ್ವಾಮಿ. ಈಗ ನಾನು ನನ್ನ ತಂದೆ ತಾಯಿ ಗತಿಸಿ ಹೋದ ಮೇಲೆ ಗಮನಿಸ್ತಾ ಇರತಕ್ಕಂಥದ್ದು ಆತ್ಮಿಕವಾಗಿ ಶಿಷ್ಯತ್ವದಲ್ಲಿಯೂ ಕೂಡ ಧಾರ್ಮಿಕತ್ವ ಎದುರಾಗ್ಬಿಟ್ಟಿದೆ. ಶಿಷ್ಯತ್ವವು ಕೂಡ ಒಂದು ಬೇರೆಯವರಿಗೆ ಉಪದೇಶ, ಬೇರೆಯವರಿಗೆ ಬೋಧನೆ, ಬೇರೆಯವರಿಗೆ ಪ್ರಬೋಧನೆಗಳಾಗಿ ಕಂಡು ಬರುತ್ತಾ ಇದೆಯೇ ಹೊರತು ಹೇಳುವಂತ ನನ್ನಲ್ಲಿಯೇ ಸ್ವಾಮಿ ಅದು ಇನ್ನು ಜೀವನದಲ್ಲಿ ಆ ಅನ್ವಯಗಳು, ಬೇರೆಯವರಿಂದ ಅಪೇಕ್ಷಿಸುವಂತ ಅನ್ವಯಗಳು ನನ್ನ ಜೀವನದಲ್ಲಿಯೇ ಕರ್ತನೆ ಅನುಷ್ಠಾನಕ್ಕೆ ತರದೆ ನಾನು ಕೂಡ ಸೋತು ಹೋಗುವಂಥದ್ರಲ್ಲಿ ಕೆಲವು ಬಾರಿ ಧಾರ್ಮಿಕನಾಗಿ ಕಂಡು ಬಂದಿದ್ದೇನೆ. ಆದ್ದರಿಂದ ನಿನ್ನ ಆಶೀರ್ವಾದಗಳನ್ನು ನಾನು ಅನುಭವಿಸಲಿಕ್ಕೆ ಆಗಲಿಲ್ಲ. ಕರ್ತನೆ, ಈ ಹಿನ್ನೆಲೆಯಲ್ಲಿ ಸ್ವಾಮಿ, ಈ ರೀತಿಯಾಗಿ ನಾವು ಸೇರಿಕೊಳ್ಳುವಂತ ಪ್ರತಿಯೊಬ್ಬೊಬ್ಬರೂ ಕೂಡ ಸ್ವಾಮಿ, ಹೇಗೆ ನಾವು ಶಿಷ್ಯತ್ವದಲ್ಲಿ ಆತ್ಮಿಕತ್ವವನ್ನು ಕಾಪಾಡಿಕೊಂಡು ಆ ಪವಿತ್ರತೆಯನ್ನ ಸ್ವಾಮಿ ಸಿದ್ಧಿಗೆ ನಮ್ಮನ್ನು ನಾವೇ ತಂದುಕೊಳ್ಳುವಂಥದ್ರಲ್ಲಿ ಪ್ರಯಾಸ ಪಡಬೇಕು. ಪ್ರಯಾಸ ಪಡುವುದಕ್ಕೆ ನಮ್ಮನ್ನು ನಾವೇ, ನಮ್ಮ ಶರೀರ ಆತ್ಮ ಪ್ರಾಣಗಳನ್ನು ಜಜ್ಜಿ ಕರ್ತನಿನ ಆತ್ಮನ ಸಹಾಯದಿಂದ ಸ್ವಾಧೀನಕ್ಕೆ ತೆಗೆದುಕೊಂಡು ಕರ್ತನೆ ಸ್ವಾಮಿ, ಇನ್ನಷ್ಟು ಕರ್ತನೆ ದಿನೇ ದಿನೇ ಆಂತರ್ಯದಲ್ಲಿ ಹೊಸಬರಾಗುತ್ತಾ ಕರ್ತನೆ ಇನ್ನಷ್ಟು ಆತ್ಮೀಕವಾಗಿ, ಅಂದ್ರೆ ಆತ್ಮೀಕ ಅನ್ನುವಾಗ ನಿನ್ನಲ್ಲಿರ್ತಕ್ಕಂಥ ಆ ಆತ್ಮನ ಗುಣಲಕ್ಷಣಗಳಿಂದ ಕೂಡಿದಂಥವರಾಗಿ ದಾಟಿ ಹೋಗುವುದಕ್ಕೆ ಸ್ವಾಮಿ ನಮ್ಮನ್ನ ನೀನು ಹೊಸ ರೀತಿಯಲ್ಲಿ ಅಭಿಷೇಕಿಸು. ಹೊಸ ರೀತಿಯಲ್ಲಿ ನಮ್ಮನ್ನ ನಿನ್ನ ಆತ್ಮನಿಂದ ತುಂಬಿಸಿಕೊಂಡು ನಡೆಸು. ಅನೇಕರು ಸೇರಿದ್ದಾರೆ, ಎಲ್ಲರನ್ನ ಆಶೀರ್ವದಿಸು ಸ್ವಾಮಿ. ಮುನ್ಲಕ್ಷ್ಮಣ್ಣ, ಕರ್ತನೆ ಚಾರ್ಲು, ಶೇಖರ್ ಸ್ವಾಮಿ, ಕರ್ತನೆ ಬಾಲು, ಜ್ಯೋತಿ, ಸಂಗೀತ, ಕರ್ತನೆ ಮುನ್ರಾಜು ಹಾಗೂ ನಮ್ಮ ಸಂಜು, ಹೀಗೆ ಇನ್ನು ಅನೇಕರು ಸೇರ್ಲಿಕ್ಕಿರುವಾಗ ಅವರನ್ನು ನೀನು ಆಶೀರ್ವದಿಸು. ಹೀಗೆ ಕರ್ತನೆ, ಲೆಟ್ ಆಲ್ ದೀಸ್ ಬೈಬಲ್ ಸ್ಟಡೀಸ್, ಲೆಟ್ ಆಲ್ ಅವರ್ ಕ್ವೈಟ್ ಟೈಮ್, ಲೆಟ್ ಆಲ್ ಅವರ್ ಮೆಡಿಟೇಷನ್ become more spiritual rather than sounding it to be more religious in nature. ಇದು ಒಂದು ದೊಡ್ಡ ಒಂದು ಶೋಧನೆ, ಆತ್ಮಿಕವಾದಂಥ ಶೋಧನೆ. ಕಳೆದ 50 ವರ್ಷಗಳ ಹಿಂದೆ ಒಂದು ಶೋಧನೆ ಕ್ರೈಸ್ತತ್ವವೆಂಬ ಧಾರ್ಮಿಕತ್ವದಲ್ಲಿ ಬಹಳಷ್ಟು ನಾವು ಬಿದ್ದು ಹೋಗಿದ್ದೆವು. ಆಚಾರಗಳಲ್ಲಿ, ವಿಚಾರಗಳಲ್ಲಿ, ಪ್ರತಿಯೊಂದೊಂದು ಸಂಸ್ಕಾರಗಳಲ್ಲಿ, ಸಂಪ್ರದಾಯಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ಆಚರಣೆಗಳಲ್ಲಿ ಬಿದ್ದು ಹೋದಂಥ ನಮ್ಮನ್ನ 50-60 ವರ್ಷಗಳ ಹಿಂದೆಯಿಂದ ಸ್ವಾಮಿ ಹೊಸ ಆಲೋಚನೆಯನ್ನ ನಿನ್ನ ಆರಿಸಿಕೊಂಡಂಥ ಸೇವಕರುಗಳಿಗೆ, ನೀನು ಆರಿಸಿಕೊಂಡಂಥ ಅನೇಕ ನಿನ್ನ ಪ್ರತಿನಿಧಿಗಳಿಗೆ, ನೀನು ಆರಿಸಿಕೊಂಡಂಥ ಅನೇಕ ಪ್ರತಿಷ್ಠಿತ ನಿನ್ನ ದೇವರ ಸೇವಕರುಗಳಿಗೆ ನೀನು ಪ್ರಕಟಿಸಿ ಪವಿತ್ರತ್ವಕ್ಕೆ ಸ್ವಾಮಿ ನೀನು ನಡೆಸಿ ವಿಶ್ವಾಸ ಮಾರ್ಗಕ್ಕೆ, ರಕ್ಷಣಾ ಮಾರ್ಗಕ್ಕೆ ಹೆಚ್ಚು ಒತ್ತು ಕೊಡುವಂತೆ ಕರ್ತನೆ, ಕ್ರೈಸ್ತತ್ವವೆಂಬ ಧಾರ್ಮಿಕತ್ವದಿಂದ ವಿಶ್ವಾಸ ಮಾರ್ಗವೆಂಬ ಶಿಷ್ಯತ್ವಕ್ಕೆ ನೀನು ನಡೆಸಿದಿ. ಈಗ ಮತ್ತೆ ಸ್ವಾಮಿ ಈ ಶಿಷ್ಯತ್ವದಿಂದ, ವಿಶ್ವಾಸ ಮಾರ್ಗದಿಂದ ಮತ್ತೆ ಸಂಪ್ರದಾಯಕ್ಕೆ ಕೆಲವೊಂದು ಬಿದ್ದು ಹೋಗಿರುವಾಗ ಅಲ್ಲಿ ಮತ್ತೆ ನೀನು ಒಂದು ಹೊಸತನವನ್ನ ಹುಟ್ಟಿಸಿ ಮತ್ತೆ ನಮ್ಮೆಲ್ಲರನ್ನ ನೀನು ಆತ್ಮೀಕ ಮಾಡು. ಅದಕ್ಕೆ ಎಲ್ಲಾ ಒಂದು ಸತ್ಯವೇದದ ಅಧ್ಯಯನಗಳು ಈ ರೀತಿ ಗುಂಪಾಗಿ ಕರ್ತನೆ ಸ್ವಾಮಿ, ಒಂದೇ ನಂಬಿಕೆ, ಒಂದೇ ನಿರೀಕ್ಷೆ, ಒಂದೇ ಸ್ನಾನ ದೀಕ್ಷೆ, ಒಂದೇ ಭರವಸೆಯಿಂದ ಕೂಡಿರ್ತಕ್ಕಂಥ ನಮ್ಮೆಲ್ಲರನ್ನು ಸ್ವಾಮಿ ಈ ರೀತಿ ನೀನು ಕರ್ತನೆ ಸಿದ್ಧಪಡಿಸಿಕೊಂಡು ಮುಂದಿನ ಪೀಳಿಗೆಗಳಿಗೆ ಸ್ವಾಮಿ ಪರಲೋಕ ರಾಜ್ಯದ ಕಟ್ಟೋಣದಲ್ಲಿ ಸ್ವಾಮಿ ಹೇಗೆ ಅವರನ್ನ ನಿನಗೆ ಉಪಯೋಗವಾಗುವಂತ ರೀತಿಯಲ್ಲಿ ಸಾಧನಗಳನ್ನಾಗಿ ಮಾಡುವುದಕ್ಕೆ ನೀನು
ಕರ್ತನೆ, ಇವೆಲ್ಲವುಗಳನ್ನ ಉಪಯೋಗಿಸಿಕೊಂಡು ನೀನು ಮಹಿಮೆ ಹೊಂದಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ನೀನು ಆಶೀರ್ವದಿಸು, ಬಲಪಡಿಸು. ಈ ಸಮಯವನ್ನು ಮತ್ತೊಮ್ಮೆ ನನ್ನನ್ನು ನಿಮ್ಮ ಕೈಗೆ ಒಪ್ಪಿಸುತ್ತಾ ಸೇರಿರ್ತಕ್ಕಂಥವರನ್ನು ಸೇರ್ಲಿಕ್ಕೆ ಕರ್ತನೆ ಪ್ರಯತ್ನಿಸ್ತಾ ಇರ್ತಕ್ಕಂಥವರನ್ನು ಎಲ್ಲರನ್ನು ನಿನ್ನ ಕೈಗೆ ಒಪ್ಪಿಸುತ್ತಾ ಒಬ್ಬನೇ ರಕ್ಷಕನು ಒಡೆಯನು ಆದಂಥ ಕ್ರಿಸ್ತೇಸುವಿನ ಹೆಸರಿನ ಮುಖಾಂತರ ಕರ್ತನೆ ಈ ಸತ್ಯವೇದದ ಅಧ್ಯಯನವನ್ನ ಸ್ವಾಮಿ ನಾವು ಪ್ರಾರಂಭಿಸ್ತೇವೆ. ಆಮೇಲೆ ಥ್ಯಾಂಕ್ ಯು. ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವದಿಸ್ಲಿ. ಅಮ್ಮ ಸಂಜು, ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಅಪ್ಪ. ಬಾಲು, ಮುನ್ರಾಜು, ಸಂಗೀತಮ್ಮ, ಪುರುಷೋತ್ತಮ್, ನಮಸ್ತೆ ಅಂಕಲ್. ನಮಸ್ತೆ ಅಪ್ಪ. ಪುರುಷೋತ್ತಮ್, ನರ್ಮದಾ ಇದ್ದಾರ ನಿಮ್ ಜೊತೆಯಲ್ಲಿ? ಪುರುಷೋತ್ತಮ ಜನ ಇದಾರೆ ಅಂಕಲ್. ಹೌದು, ಅವರು ನರ್ಮದಾ ಇದ್ದಾರ ಜೊತೆಯಲ್ಲಿ. ಪುರುಷೋತ್ತಮ್, ನಾವು ಡ್ರೈವ್ ಮಾಡ್ತಾ ಇದ್ವಿ, ಹಂಗೆ ಕೇಳಿಸ್ಕೊತೀವಿ ಅಂಕಲ್. ಡ್ರೈವ್ ಮಾಡ್ತಾ ಇದೀವಿ, ಇದ್ದೀವಿ, ಜಾಯ್ನ್ ಆಗಿದ್ವಿ ಅಂಕಲ್. ನರ್ಮದಾ ಇದ್ದಾರ? ನಮಸ್ತೆ ಅಂಕಲ್. ನಮಸ್ತೆ ಅಮ್ಮ. ಓಕೆ, ಸಂಗೀತಮ್ಮ ನಿಮ್ಮ ಯಜಮಾನ್ರು ಇದ್ದಾರಾ? ಇಲ್ಲ ಅಂಕಲ್, ನಾನು ಒಬ್ಳೆ ಕೇಳಿಸ್ಕೊತಾ ಇದ್ದೀನಿ. ಓಕೆ ಅಮ್ಮ, ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಬಾಲು, ಜ್ಯೋತಿ ಇದ್ದಾರಾ? ಅಂಕಲ್ ನಾನು ನನ್ನ ಮಗಳಿದೀವಿ ಅಂಕಲ್. ಜ್ಯೋತಪ್ಪ ಸೇವೆಗೆ ಹೋಗಿದ್ದಾರಾ? ಇಲ್ಲ ಅಂಕಲ್, ಬರ್ತಾರೆ. ಆಯ್ತಪ್ಪ. ಥ್ಯಾಂಕ್ಸ್ ಅಮ್ಮ ಸಂಜು. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಇವತ್ತು ನಮಸ್ತೆ ಅಮ್ಮ. ಇವತ್ತಿನ ಧ್ಯಾನ ಭಾಗ, ಕಳೆದ ವಾರ ನಾನು ಅದರ ಹಿಂದಿನ ಸೆಷನ್ನಲ್ಲಿ ನಿಮ್ಮೆಲ್ರಿಗೂ ಪೀಠಿಕೆ ಹಾಕಿದ ಹಾಗೆ ಪ್ರತಿಯೊಂದೊಂದು ಅಧ್ಯಾಯದಲ್ಲಿಯೂ ಅಂದರೆ ನಾವು ಕಾರ್ಡ್ ಪ್ರಕಾರ ಧ್ಯಾನ ಮಾಡ್ತಾ ಇರ್ತಕ್ಕಂಥ ಆ ಭಾಗದಿಂದ, ಅಂದರೆ ಈ ತಿಂಗಳಿರ್ತಕ್ಕಂಥದ್ದು ಯೋಹಾನನು ಬರೆದ ಸುವಾರ್ತೆ. ಆ ಕಾರ್ಡ್ ಪ್ರಕಾರ 1ನೇ ಅಧ್ಯಾಯದಿಂದ ನಾನು ಪವಿತ್ರಾತ್ಮ ಪ್ರೇರಿತನಾಗಿ ಕೆಲವೊಂದು ವಿಷಯಗಳನ್ನು ಆರಿಸಿಕೊಂಡಿದ್ದೇನೆ. ಪ್ರತಿಯೊಂದೊಂದು ಅಧ್ಯಾಯದಲ್ಲಿ ಕೆಲವೊಂದು ವಿಷಯಗಳನ್ನು ಆರಿಸಿಕೊಂಡು ಅದನ್ನು ಒಂದೊಂದಾಗಿ ಅದನ್ನು ನಿಮ್ಮ ಮುಂದೆ ಬಿಚ್ಚಿಡುತ್ತಾ ಅದರಲ್ಲಿರ್ತಕ್ಕಂಥ ಗೂಢಾರ್ಥಗಳನ್ನು, ಅದರಲ್ಲಿರ್ತಕ್ಕಂಥ ಎಲ್ಲ ಒಂದು ಸತ್ಯಾರ್ಥಗಳನ್ನು ನಿಮ್ಮ ಮುಂದೆ, ಶೇಖರ್ ಮ್ಯೂಟ್ ಮಾಡ್ಕೊಳ್ತೀರಾ, ನಿಮ್ಮ ಮುಂದೆ ಬಿಚ್ಚಿಡಬೇಕನ್ನುವಂಥದ್ದು ಆಸೆ. ಈ ಹಿನ್ನೆಲೆಯಲ್ಲಿ ಕಳೆದ ವಾರ ನಾವು 1ನೇ ಅಧ್ಯಾಯ 19ರಿಂದ 26ನೇ ವಚನದವರೆಗೂ ನಾವು ಧ್ಯಾನ ಮಾಡಿದೆವು. ಎಲಿಯನ ಬಗ್ಗೆ, ಹೇಗೆ ಎಲಿಯನು ಬರಬೇಕಾದಂಥ ಸ್ನಾನಿಕನಾದಂಥ ಯೋಹಾನನಿಗೆ ಆತನನ್ನು ಹೋಲಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಿದೆವು. ಅದರಿಂದ ಅನೇಕ ಅನ್ವಯಗಳನ್ನು ತೆಗೆದೆವು. ಇವತ್ತು ನನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದು ಅದೇ 1ನೇ ಅಧ್ಯಾಯ 43ರಿಂದ ಸುಮಾರು 46 ವಚನದ ತನಕ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 43ರಿಂದ 46 ವಚನಗಳು. 46 ವಚನಗಳು. ಇದಾದ ಮೇಲೆ ನೆಕ್ಸ್ಟ್ ಬುಧವಾರ ಇದೇ ಅಧ್ಯಾಯದಲ್ಲಿ ಕಪಟವಿಲ್ಲ ಅನ್ನುವಂಥದ್ದರ ವಿಷಯದ ಬಗ್ಗೆ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ನಾನು ಸಿದ್ಧನಾಗಿ ಬರ್ತೇನೆ. ಹಾಗೂ ಅದಾದ್ಮೇಲೆ ಮುಂದಿನ ಶನಿವಾರ 49ನೇ ವಚನದಲ್ಲಿ ನೀನು ದೇವಕುಮಾರನು ಸರಿ ಅನ್ನುವಂಥದ್ರ ಬಗ್ಗೆ ನಾನು ಆತ್ಮ ಪ್ರೇರಿತನಾಗಿ ಹಂಚಿಕೊಳ್ಳಲಿಕ್ಕೆ, ಈ ರೀತಿಯಾಗಿ ಪ್ರತಿ ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ಅಂಶಗಳನ್ನು ನಾನು ಗುರುತಿಸಿಕೊಂಡಿದ್ದೇನೆ. ಸುಮ್ಮನೆ ನಿಮ್ಮ ಒಂದು ಸಿದ್ಧತೆಗೋಸ್ಕರ, ಯಾವ ಸಿದ್ಧತೆಯಿಂದ ನೀವು ಇಂಥ ಒಂದು ಸತ್ಯವೇದದ ಅಧ್ಯಯನಗಳನ್ನು ನೀವು ಸೇರಿಕೊಳ್ಳಲಿಕ್ಕೆ ನೀವು ಪೂರ್ವ ಸಿದ್ಧತೆಯಿಂದ ಬರಬೇಕು ಅನ್ನುವಂಥದ್ದು. ಸೊ ದಟ್ ಯು ಮೇ ಆಲ್ ಕಮ್ ಪ್ರಿಪೇರ್ಡ್ ಆ್ಯಂಡ್ ರೀಡ್ ದೀಸ್ ಸೆಕ್ಷನ್ಸ್. ಸೊ ಇವತ್ತು 43ನೇ ವಚನದಿಂದ ನೋಡುವಾಗ, ಮರುದಿನ ಯೇಸು ಗಲಿಲಾಯಕ್ಕೆ ಹೊರಟು ಹೋಗಬೇಕೆಂದಿರುವಾಗ ಫಿಲಿಪ್ಪನನ್ನು ಕಂಡುಕೊಂಡು ನನ್ನನ್ನು ಹಿಂಬಾಲಿಸು ಅಂದನು. ಹಾಗಾದರೆ ಇಲ್ಲಿ ಯೇಸು ಕ್ರಿಸ್ತನು ಆತನ ಸಮಯ ಬಂದಾಗ ಆತನಿಗೆ ನೀರಿನ ದೀಕ್ಷಾಸ್ನಾನ ಆದ ಮೇಲೆ, ಸ್ನಾನಿಕನಾದ ಯೋಹಾನನಿಂದ ನೀರಿನ ದೀಕ್ಷಾಸ್ನಾನ ಆದ ಮೇಲೆ ಆತನು 2 ದಿವಸ ಕಳೆದ ಮೇಲೆ
ಮೂರನೇ ದಿವಸ ಅಂದರೆ ದೀಕ್ಷಾ ಸ್ನಾನ ಆದ ಮೂರನೇ ದಿವಸದಲ್ಲಿ ಆತನು ಕೆಳಗಿರ್ತಕ್ಕಂಥ ಯೋರ್ದಾನ್ ಹೊಳೆ, ಯೂದಾಯ ಪ್ರಾಂತ್ಯದಲ್ಲಿರ್ತಕ್ಕಂಥ ಯೋರ್ದಾನ್ ಹೊಳೆಯಿಂದ ಮೇಲಕ್ಕೆ ಇರ್ತಕ್ಕಂಥದ್ದು ಗಲಿಲಾಯ, ಅಲ್ಲಿಗೆ ಆತನು ಹೊರಟು ಹೋಗಬೇಕೆಂದು ಆತನು ನಿಶ್ಚಯಿಸಿಕೊಂಡಿರುವಾಗ ಆಗ ಅಲ್ಲಿ ಫಿಲಿಪ್ಪನನ್ನ ಆತನು ಸಂದರ್ಶಿಸ್ತಾನೆ. ನಿಮ್ಮ ಒಂದು ಆತ್ಮೀಕ ಬೆಳವಣಿಗೆಗೋಸ್ಕರ, ಆತ್ಮೀಕ ವಿಷಯಗಳಲ್ಲಿ ಒಳಗೊಂಡಿರ್ತಕ್ಕಂಥ ಮರ್ಮಗಳನ್ನು, ಒಳನೋಟಗಳನ್ನು ನಿಮ್ಮ ಮುಂದೆ ಇಡುವುದಕ್ಕೆ ನಾನು ಸ್ವಲ್ಪ ಬಯಸಿದರೆ, ಈ ಎಲ್ಲ ಶಿಷ್ಯರುಗಳು ಕೂಡ ಯೇಸು ಕ್ರಿಸ್ತನು 12 ಜನ ಶಿಷ್ಯರನ್ನ ಆರಿಸಿಕೊಳ್ಳುವಂತ ಎಲ್ಲ ಶಿಷ್ಯರಿಗೂ ಸ್ನಾನಿಕನಾದಂಥ ಯೋಹಾನನಿಂದ ಈಗಾಗಲೇ ಆ ಪರಲೋಕ ರಾಜ್ಯದ ಬಗ್ಗೆ ಪರಿಚಯ ಆಗಿತ್ತು, ಆ ದೇವರ ರಾಜ್ಯದ ಬಗ್ಗೆ ಪರಿಚಯ ಆಗಿತ್ತು. ಇದು ಸುಮ್ಮನೆ ನಿಮ್ಮ ಗಮನದಲ್ಲಿರಲಿ. ಇಲ್ಲಿ ಯೇಸು ಗಲಿಲಾಯಕ್ಕೆ ಹೋಗುವಾಗ ಫಿಲಿಪ್ಪನನ್ನ ಕಂಡುಕೊಂಡು ನನ್ನನ್ನು ಹಿಂಬಾಲಿಸು, ಫಾಲೋ ಮೀ. ಯೇಸು ಕ್ರಿಸ್ತನು ತಾನು ಶಿಷ್ಯರನ್ನಾಗಿ ಆರಿಸಿಕೊಳ್ಳುವಾಗ ಆತನು ಪದೇ ಪದೇ ಉಪಯೋಗಿಸ್ತಾ ಇದ್ದಂಥ ಒಂದು ಪದ, ಬಹಳ ಪ್ರತಿಷ್ಠೆಯಿಂದ ಕೂಡಿರ್ತಕ್ಕಂಥ, ಬಹಳಷ್ಟು ಮನಸ್ಸಿದ್ಧತೆಯನ್ನ ಮಾಡಿಕೊಂಡು ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸುವಂತ ಪದ ಅವನ್ನ ಉಪಯೋಗಿಸ್ತಾ ಇದ್ದ. ಅದರಲ್ಲಿ ಹಿಂಬಾಲಿಸು. ಪೇತ್ರನನ್ನು, ಆಂದ್ರೆಯನನ್ನು, ಜೆಬೆದಾಯ ಮಕ್ಕಳಾದಂಥ ಯಾಕೋಬ, ಯೋಹಾನರನ್ನು ಕೂಡ ನನ್ನ ಹಿಂದೆ ಬಾ. ಸುಂಕದವನಾದ ಮತ್ತಾಯನನ್ನು ನೋಡುವಾಗ, 9ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ, ನನ್ನನ್ನು ಹಿಂಬಾಲಿಸು. ಇಲ್ಲಿ ಫಿಲಿಪ್ಪನನ್ನ ಕಂಡುಕೊಂಡು ನೋಡುವಾಗ ನನ್ನನ್ನು ಹಿಂಬಾಲಿಸು, ಫಾಲೋ ಮೀ. ಇದರಿಂದ ತಿಳಿದುಕೊಳ್ಳಬೇಕಾದಂತ ಒಂದು ಸತ್ಯ, ಯಾರೇ ಆಗಲಿ ಒಬ್ಬರ ಶಿಷ್ಯನಾಗಬೇಕೆಂಬುದಾಗಿ ಇಚ್ಛಯಿಸಿದರೆ, ಅಥವಾ ಇನ್ನೊಬ್ಬ ವ್ಯಕ್ತಿ, ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಒಂದು ದೈವತ್ವದಿಂದ ಕೂಡಿರ್ತಕ್ಕಂಥ ಕೆಲವೊಂದು ಗುಣಲಕ್ಷಣಗಳನ್ನು ಗಮನಿಸುವಾಗ, ಅವರಲ್ಲಿರ್ತಕ್ಕಂಥ ದೇವರ ಬಗ್ಗೆ ಇರತಕ್ಕಂಥ ಆಸಕ್ತಿಗಳನ್ನು ಗುರುತಿಸಿ ಅವರು ಕಂಡು ಹಿಡಿದುಕೊಳ್ಳುವಾಗ, ವಿ ಎನ್ಕರೇಜ್ ದೆಮ್, ಫಾಲೋ ಮೀ, ಬಿಕಮ್ ಎ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್, ಫಾಲೋ ಮೀ. ಯೇಸು ಕ್ರಿಸ್ತನು ಕೂಡ ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರೂ ಕೂಡ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಹೇಳಿರುವ ಪ್ರಕಾರ, ತಂದೆಯು ಎಳೆದ ಹೊರತು ಯಾರೂ ನನ್ನ ಬಳಿಗೆ ಬರಲಾರರು. ಸೊ ಇಟ್ಸ್ ಎ ಡಿವೈನ್ ಪ್ಲಾನ್. ಯೇಸು ಕ್ರಿಸ್ತನು ಒಬ್ಬೊಬ್ಬ ವ್ಯಕ್ತಿಯನ್ನ ಗಮನಿಸಿ ನೋಡುವಾಗ, ಅವನ ಸಂಪರ್ಕಕ್ಕೆ ಬರುವಾಗ, ವೆನ್ he ಮೇಕ್ಸ್ ಎ ಕಾಲ್, ಫಾಲೋ ಮೀ, ದೇರ್ ಇಸ್ ಎ ಡಿವೈನ್ ಪರ್ಪಸ್ ಇನ್ ಇಟ್. ನನ್ನನ್ನು ಹಿಂಬಾಲಿಸು, ಇದು ಪದೇ ಆತನು ಹೇಳಿದಂಥದ್ದು. ಆ ಮಾತುಗಳನ್ನು ನಾನು ಗಮನಿಸುವವನಾಗಿದ್ದೇನೆ. ಸೊ ಹಾಗಾಗಿ ಇಲ್ಲಿ ಫಿಲಿಪ್ಪನನ್ನ ಕಂಡು ನನ್ನನ್ನು ಹಿಂಬಾಲಿಸು. ಇಲ್ಲಿ ಒಂದು ಬೆಳೆದಂತ ನೀವು ಅನೇಕರು ಇಲ್ಲಿ ಒಂದು ನಿಮ್ಮ ಮನಸ್ಸುಗಳನ್ನ ಸ್ವಲ್ಪ ಸಕಾರಾತ್ಮಕವಾಗಿ ಪ್ರಚೋದಿಸುವುದಕ್ಕೆ ಕೆಲವೊಂದು ಪ್ರಶ್ನೆಗಳನ್ನ ಹಾಕಿ ಬಿಡುತ್ತೇನೆ. ನಮ್ಮ ಶಿಷ್ಯತ್ವದಲ್ಲಿ ನಾವು ಯೇಸು ಕ್ರಿಸ್ತನ ಬಳಿಗೆ ನಡೆಸುವಾಗ ಇವರು ರಕ್ಷಣೆ ಹೊಂದಲೇಬೇಕು ಎಂಬುದಾಗಿ ಒತ್ತಾಯಿಸ್ತೇವೆ. ಇವರು ಪಾಪದ ಅರಿಕೆ ಮಾಡಲೇಬೇಕೆಂಬುದಾಗಿ ನಾವು ಒತ್ತು ಕೊಡ್ತೇವೆ. ನಾವೇ ಅದರ ಬಗ್ಗೆ ಟೀಚಿಂಗ್ ಕೊಡ್ತೇವೆ. ಇಲ್ಲಿ ನೀವು ಒಬ್ಬೊಬ್ಬರೇ ಇರುವಾಗ ಯೋಚನೆ ಮಾಡಬೇಕು. ಯೇಸು ಕ್ರಿಸ್ತನು ಪೇತ್ರನನ್ನ ಹಿಂಬಾಲಿಸು ಅನ್ನುವಾಗ, ಆಂದ್ರೆಯನನ್ನ ಹಿಂಬಾಲಿಸು ಅನ್ನುವಾಗ, ಯಾಕೋಬನನ್ನ ಹಿಂಬಾಲಿಸು ಅನ್ನುವಾಗ,
ತನ್ನ ತಮ್ಮನಾದ ಯೋಹಾನನನ್ನ ಹಿಂಬಾಲಿಸು ಅನ್ನುವಾಗ, ಇಲ್ಲಿ ಫಿಲಿಪ್ಪನನ್ನ ಹಿಂಬಾಲಿಸು ಅನ್ನುವಾಗ, ಮತ್ತಾಯನನ್ನ ಹಿಂಬಾಲಿಸು ಅನ್ನುವಾಗ, ಅವರು ಇಲ್ಲಿ ನಮ್ಮ ಹಾಗೆ ರಕ್ಷಣೆ ಹೊಂದಿದ್ದಾರೆ ಅನ್ನುವಂಥದ್ದು ಪದಬಳಿಕೆಗಳು, ಆ ಭಾಗಗಳು ಇಲ್ಲಿ ವ್ಯಕ್ತವಾಗಿಲ್ಲ. ಪರೋಕ್ಷವಾಗಿ ಯಾವಾಗ ಹಿಂಬಾಲಿಸು ಎಂಬುದಾಗಿ ಹೇಳಿದ ತಕ್ಷಣ ಅವರು ಯೇಸು ಕ್ರಿಸ್ತನನ್ನ ಹಿಂಬಾಲಿಸಿದರೋ ಇವೆಲ್ಲವೂ ಅವರ ಹೃದಯಗಳಲ್ಲಿ ಆಗಿತ್ತು. ಹಾಗಾಗಿ ಯಾರಾದರೂ ನಿಮ್ಮನ್ನ ಪ್ರಶ್ನಿಸಿದ್ರೆ ಇವರು ರಕ್ಷಣೆ ಹೊಂದಿದ್ರಾ ಎಂಬುದಾಗಿ ಕೇಳಿದ್ರೆ ಹೊಂದಿದ್ರು. ಯಾಕಂದ್ರೆ ಸ್ನಾನಿಕನಾದಂಥ ಯೋಹಾನನಿಂದ ಅವರು ಯೇಸು ಕ್ರಿಸ್ತನು ತಾನು ಸೇವೆಯನ್ನ ಪ್ರಾರಂಭಿಸುವ 6 ತಿಂಗಳು ಮುಂಚೆಯಿಂದನೇ ಆತನು ಸುವಾರ್ತೆಯನ್ನು ಸಾರುವಾಗ ಇವರೆಲ್ಲರ ಹೃದಯಗಳಲ್ಲಿ ಪರಿಶುದ್ಧಾತ್ಮನು ಕೆಲಸ ಮಾಡಿ ಹದ ಮಾಡಿದ್ದ ಹೃದಯವೆಂಬ ಭೂಮಿಯನ್ನ ಆತನು ವಾಕ್ಯಗಳಿಂದ ಬಿತ್ತನೆ ಮಾಡಿ ಅವರ ಹೃದಯಗಳನ್ನು ಸಿದ್ಧಪಡಿಸಿದ್ದ. ಯಾವಾಗ when the time came, they surrendered their heart and life for following the Savior. ಹಿಂಬಾಲಿಸು ಅಲ್ಲಿ ಒಂದು ಅನುಸರಿಸಬೇಕಾದಂಥ ಮಾದರಿ. ಇಷ್ಟು ಜನರನ್ನು ಯೇಸು ಕ್ರಿಸ್ತನು ಶಿಷ್ಯರನ್ನಾಗಿ ಆರಿಸಿಕೊಳ್ಳುವಾಗ ಯೇಸು ಕ್ರಿಸ್ತನು ಹೇಳಿದ ಮಾತಿಗೆ ಅವರು ವಿಧೇಯರಾದರು. ಇವತ್ತು ಅನ್ವಯ ಇವರಿಂದ, am I obeying to the God's voice? ದೇವರು ಅನೇಕ ವಿಷಯಗಳಲ್ಲಿ ನನ್ನನ್ನ ಮಾತನಾಡಿಸುವಾಗ ನಾನು ಆ ಮಾತಿಗೆ ವಿಧೇಯನಾಗುತ್ತಾ ಇದ್ದೇನಾ, ಅಥವಾ ವಿಧೇಯನಾಗುವುದಕ್ಕೆ ಇಷ್ಟ ಇಲ್ಲದೆ ಇದ್ದೇನಾ, ಅದನ್ನ ತಳ್ಳಿಬಿಟ್ಟಿದ್ದೇನಾ ದೇವರ ಸ್ವರವನ್ನ? ಅನೇಕ ಆಶಾಪಾಶಗಳಿಗೆ ಒಳಗಾಗಿ ಯೇಸು ಕ್ರಿಸ್ತನು ತನ್ನ ವಾಕ್ಯಗಳಿಂದ, ಪರಿಶುದ್ಧಾತ್ಮನು ತಿಳಿಸುವಂತ ವಾಕ್ಯಗಳಿಗೆ ಎಡೆಕೊಡದೆ ಹೋಗುವಾಗ ನಾನೇನಾದರೂ ವಿಧೇಯನಾಗುವುದಕ್ಕೆ ಹಿಂಜರಿದಿದ್ದೇನ? ಯಾವ ಶೋಧನೆಗಳು ನನ್ನನ್ನ ಯೇಸು ಕ್ರಿಸ್ತನು ಹೇಳಿದಂತ ಮಾತುಗಳಿಗೆ ವಿಧೇಯನಾಗದಂತೆ, ಹಿಂಬಾಲಿಸದಂತೆ ನನ್ನನ್ನ ಮಾಡ್ತಾ ಇದೆ? ಇವತ್ತು ಅದಕ್ಕೆ ಪಶ್ಚಾತ್ತಾಪ ಪಡಬೇಕು, ಬಿಟ್ಟು ಬಿಡಬೇಕಾದಂತ ಪಾಪ, ಹಾಗೂ ಇವರಲ್ಲಿದ್ದಂತ ಅನುಸರಿಸಬೇಕಾದಂತ ಮಾದರಿ. ಅದಕ್ಕೋಸ್ಕರನೇ ನಮ್ಮ ಹಾಡು ಪುಸ್ತಕದಲ್ಲಿ ಬಹಳ ಒಳ್ಳೆ ಹಾಡಿದೆ, 129ನೇ ಹಾಡು. ಹಿಂಬಾಲಿಸುವೆ ಕರ್ತ, ಹಿಂದಕ್ಕೆ ನೋಡದೇನಾ, ಶಿಲುಬೆಯ ದೃಷ್ಟಿಸುತ್ತ ಮುಂದಕ್ಕೆ ಸಾಗುವೇನಾ. ಈ ಹಾಡು ಬಹಳ ಚೆನ್ನಾಗಿದೆ. ಲೋಕದ ಆಶಾಪಾಶಗಳು ನನ್ನನ್ನು ಆವರಿಸಿದರು, ಲೋಕದ ಆಶಾಪಾಶಗಳು ನನ್ನನ್ನು ಆವರಿಸಿದರು, ಶೋಧನೆಯು ಬಂದು ಮುತ್ತಲು ಜಯಿಸ ಕೃಪೆ ನೀಡೈ. ಇನ್ನೊಂದು ಶೋಧನೆ, ಭೂಲೋಕ ಬಂಧು ಮಿತ್ರರು ನ್ಯಾಯ ಮಾಡದಿ ಮಕ್ಕಳು. ಇನ್ನ ಒಂದು ಶೋಧನೆ, ಆತ್ಮದ ಶತ್ರು ಎದುರಾದರು. ಹೀಗೆ ನೋಡುವಾಗ ಇವತ್ತು ಈ ಭಾಗದಿಂದ ಹಿಂಬಾಲಿಸು ಪ್ರಾಮುಖ್ಯವಾದಂಥ ಪದ. ಇದರಿಂದ ಇವತ್ತು ದೇವರಾತ್ಮನು ಮಾತನಾಡ್ತಾ ಇರ್ತಕ್ಕಂಥದ್ದು. ಆರ್ ಯು ವಿಲ್ಲಿಂಗ್ ಟು ಫಾಲೋ ಹಿಮ್? ಆರ್ ಯು ವಿಲ್ಲಿಂಗ್ ಟು ಫಾಲೋ ಹಿಮ್? ಫಾಲೋ ಹಿಮ್. ಈ ಎಲ್ಲಾ ಶಿಷ್ಯರಿಂದ ಗುರುತಿಸಿಕೊಳ್ಳಬೇಕಾದಂಥದ್ದು ಒಂದು ಗುಣಲಕ್ಷಣ ಅಥವಾ ಜೀವನದಿಂದ ನೋಡುವಂಥದ್ದು, they were ready to follow. We are not ready to follow Jesus Christ. ನಾವು ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವುದಕ್ಕೆ ನಮಗೆ ರಕ್ಷಣೆ ಹೊಂದಿದಂಥ ದಿವಸಗಳಲ್ಲಿ, ಆ ದಿನಮಾನಗಳಲ್ಲಿ ಇರುವಂತಹ ಹಿಂಬಾಲಿಸುವಿಕೆಯ ಆತ್ಮ ಕ್ರಮೇಣ ವರ್ಷದಿಂದ ವರ್ಷಕ್ಕೆ ಹೋಗುತ್ತಾ ನಮ್ಮಲ್ಲಿ ಅದು ಕಣ್ಮರೆಯಾಗಿ ಹೋಗ್ತದೆ. ಶೋಚನೀಯ ಸ್ಥಿತಿ. ಶಿಷ್ಯತ್ವದ ಜೀವಿತದಲ್ಲಿ
ಮೊದಲಿನ 2 ವರ್ಷ, 3 ವರ್ಷ, 4, 5 ವರ್ಷಗಳಲ್ಲಿ ಇದ್ದಂತ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂತ ಆ ಒಂದು ಆಶೆ, ಆ ಒಂದು ಆಸಕ್ತಿ, ಆ ಒಂದು ಹೆಬ್ಬಯಕೆ, ಆ ಒಂದು ಬಯಕೆ, ಆ ಒಂದು ಹಂಬಲ ಕ್ರಮೇಣ ಲೋಕದಲ್ಲಿ ದೇವರಿಂದ ಆಶೀರ್ವಾದಗಳನ್ನು ಅನುಭವಿಸ್ತಾ ಅದು ಕಣ್ಮರೆಯಾಗಿ ಅದು ಗಾಳಿಗೊಟ್ಟೋಗ್ತದೆ. Very sad state of a disciple of Jesus Christ. Sad state of a believer's life. ಬಡತನ ಇದ್ದಾಗ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂತ ಜೀವನ ಅದು ಕ್ರಮೇಣ ಯೇಸು ಕ್ರಿಸ್ತನಿಂದ ಆಶೀರ್ವಾದಗಳನ್ನ ಹೊಂದಿಕೊಳ್ಳುತ್ತಾ ಸಾಗುತ್ತಾ ಹೋದ ಹಾಗೆ ಅದು ಕಣ್ಮರೆಯಾಗಿ ಹೋಗ್ತದೆ. ಬಿಟ್ಟು ಬಿಡಬೇಕಾದಂತ ಪಾಪ. ಇವತ್ತು ನನ್ನ ಮತ್ತು ನಿನ್ನ ಹಿಂಬಾಲಿಸುವಿಕೆ, ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂತದ್ರಲ್ಲಿ ಹೇಗಿದೆ? ಆತನು ಹೇಳುವಂತ ಮಾತುಗಳಿಗೆ ನಾನು ವಿಧೇಯನಾಗ್ತಾ ಇದ್ದೇನಾ? ಅಥವಾ ಹೆಂಡತಿಯನ್ನು ಮುಂದೆ ಇಡ್ತೀನ, ಗಂಡನನ್ನು ಮುಂದೆ ಇಡ್ತೀನ, ಮಕ್ಕಳನ್ನು ಮುಂದೆ ಇಡ್ತೀನ, ಮೊಮ್ಮಕ್ಕಳನ್ನು ಮುಂದೆ ಇಡ್ತೀನ, ಅಳಿಯಂದ್ರನ್ ಮುಂದೆ ಇಡ್ತೀನ, ಸೊಸೆಗಳನ್ನ ಮುಂದೆ ಇಡ್ತೀನ, ನನ್ನ ಕೆಲಸವನ್ನ ಮುಂದೆ ಇಡ್ತೀನ? ಯಾವುದನ್ನ ನಾನು ಮುಂದೆ ಇಡ್ತಾ ಇದ್ದೀನಿ? ಇವತ್ತು ನಾನು ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಪಟ್ಟು ನಾನು ಮತ್ತೆ ಯೇಸು ಕ್ರಿಸ್ತನನ್ನ ಹಿಂಬಾಲಿಸಬೇಕು. ಸುಮ್ಮನೆ ಹುಡುಗಾಟಿಕೆ ಅಲ್ಲ ಶಿಷ್ಯತ್ವ. ಇಟ್ಸ್ ನಾಟ್ ಎ ಕಿಡ್ಸ್ ಪ್ಲೇ. ಇಟ್ಸ್ ಎ ಸೀರಿಯಸ್ ಕಮಿಟ್ಮೆಂಟ್, ಬಿಕಾಸ್ ಗಾಡ್ ಮೇಡ್ ಎ ಸೀರಿಯಸ್ ಕಮಿಟ್ಮೆಂಟ್ ಟು ಸೇವ್ ಹಿಸ್ ಪೀಪಲ್. ಯಾಕಂದ್ರೆ ದೇವರು ಬಹಳ ನಿರ್ದಿಷ್ಟವಾಗಿ ಜವಾಬ್ದಾರಿಯುತನಾಗಿ ಆತನು ನಶಿಸಿ ಹೋಗುವಂತ ಆತ್ಮಗಳನ್ನ ರಕ್ಷಿಸುವುದಕ್ಕೋಸ್ಕರ ಆತನು ಎಲ್ಲವನ್ನ ಬಿಟ್ಟು ಆತನು ಈ ಭೂಮಿಗೆ ಇಳಿದು ಬಂದ. He was a very serious and committed God to save his people. ಇವತ್ತು ಇದರಿಂದ, ಈ ಪದದಿಂದ ನನ್ನ ಹಿಂಬಾಲಿಸುವಿಕೆ ಹೇಗಿದೆ? ಇವನು ಯಾವ ಊರು ಎಂಬುದಾಗಿ ನೋಡುವಾಗ ಬೆತ್ಸಾಯಿದವನು, ಅಂದ್ರೆ ಇಸ್ರಾಯೇಲ್ ದೇಶದಲ್ಲಿ ಉತ್ತರ ಭಾಗದಲ್ಲಿ ಇರತಕ್ಕಂಥ ಈ ಊರುಗಳು ಬೆತ್ಸಾಯಿದ, ಬೆತ್ಲೆಹೇಮ್, ಬೆತ್ಫೇಜ್, ಬೆತನಿ, ಇವೆಲ್ಲ ಕೆಳಗೆ ದಕ್ಷಿಣ ಪ್ರಾಂತ್ಯದಲ್ಲಿ ಇರತಕ್ಕಂಥದ್ದು. ಬೆತ್ಸಾಯಿದ ಅದು ಮೇಲೆ ಉತ್ತರ ಪ್ರಾಂತ್ಯದಲ್ಲಿ ಇರತಕ್ಕಂಥದ್ದು, ಇಸ್ರಾಯೇಲ್ ರಾಜ್ಯದಲ್ಲಿ ಉತ್ತರ ಪ್ರಾಂತ್ಯದಲ್ಲಿ. ಅಂದರೆ ಬೆತ್ ಅನ್ನುವಾಗ ಮನೆ, ಸೀದಾ ಬೆತ್ಸಾಯಿದ ಹೌಸ್ ಆಫ್ ಫಿಶರ್ಮೆನ್, ಮೀನು ಹಿಡಿಯುವವರ ಮನೆ. ಬೆತ್ಸಾಯಿದ ಅಂದ್ರೆ ಮೀನು ಹಿಡಿಯುವವರ ಮನೆ. ಹೀಗೆ 7 ರೀತಿಯಲ್ಲಿ ವಿವಿಧ ಸ್ಥಳಗಳಿಂದ ಸತ್ಯವೇದವು ಅದರಲ್ಲಿ ಸ್ಥಳಗಳ ಬಗ್ಗೆ ವಿವರಣೆಗಳನ್ನ ಪ್ರಸ್ತಾಪ ಮಾಡಿರೋದು ಗಮನಿಸ್ತೇವೆ. ಇರ್ಲಿ, ಆ 7ರಲ್ಲಿ ಒಂದು ಹೆಸರು, ಇವನು ಬೆತ್ಸಾಯಿದ ಊರಿನವನು. ಹಾಗಾದ್ರೆ ಇವನು ಮೀನು ಹಿಡಿಯುವವನು. 44ನೇ ವಚನದಲ್ಲಿ ನೋಡುವಾಗ ಈ ಸೀಮೋನ ಪೇತ್ರನೆನಿಸಿಕೊಳ್ಳುವವನು, ಅವನ ತಮ್ಮನಾದ ಆಂದ್ರೇಯನು ಕೂಡ ಇದೇ ಊರಿನವರು. ಸೇಮ್, ದೇ ಬಿಲಾಂಗ್ ಟು ದ ಸೇಮ್ ಏರಿಯಾ. ಆಗ ಫಿಲಿಪ್ಪನು ನತಾನಯೇಲನನ್ನು ಕಂಡುಕೊಂಡು ಅವನಿಗೆ, ಯಾವನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದನೋ ಮತ್ತು ಪ್ರವಾದಿಗಳು ಬರೆದರೋ ಆತನು ನಮಗೆ ಸಿಕ್ಕಿದನು. ಅಪ್ಪ ನತಾನಿಯೇಲನೇ, ನನ್ನ ಸ್ನೇಹಿತನೇ, ಫಿಲಿಪ್ ಹ್ಯಾಡ್ ಎ ಫ್ರೆಂಡ್. ಹೂ ಈಸ್ ಯುವರ್ ಫ್ರೆಂಡ್? ಒನ್ ಹೂ ಈಸ್ ಕ್ಲೋಸ್ ಟು ಯುವರ್ ಹಾರ್ಟ್. ಹೂ ಈಸ್ ಯುವರ್ ಫ್ರೆಂಡ್? ಸಿಕ್ಕಿದ ತಕ್ಷಣ, ಅಯ್ಯೋ, ಯಹೂದಿಗಳಲ್ಲಿ ಇದ್ದಂತ ಒಂದು ಯಾವಾಗಲೂ ಕಾಡುತ್ತಾ ಇದ್ದಂಥದ್ದು, ಅವರ ಮನದಾಳದಲ್ಲಿದ್ದಂತ ಒಂದು ಮನೋಕ್ಲೇಶ, ಯಾವಾಗಲೂ ಅವರನ್ನ ಕಾಡುತ್ತಾ ಇದ್ದಂಥದ್ದು, ಯಾವಾಗ ತಾನೇ ನಮಗೆ ಮೆಸ್ಸಿಯನು ಸಿಗ್ತಾನೆ, ಯಾವಾಗ ತಾನೇ ನಮಗೆ ಮೆಸ್ಸಿಯನು ದೊರಕ್ತಾನೆ, ಯಾವಾಗ ತಾನೇ ಮೆಸ್ಸಿಯನನ್ನ ನಾವು ನೋಡ್ತೇವೆ ಎಂಬುದಾಗಿ ಆ ಹಂಬಲದಲ್ಲಿ ಯಾವಾಗಲೂ ಎದುರು ನೋಡ್ತಾ ಇದ್ರು. ಯಾವಾಗ ಆತನು ಫಿಲಿಪ್ಪನು ಯೇಸು ಕ್ರಿಸ್ತನನ್ನ ನೋಡಿದನೋ
ತಕ್ಷಣವೇ ಆತನು ಬಹಳಷ್ಟು ಪುಲಕಿತನಾಗಿ ಆ ಒಂದು ಸ್ಪರ್ಶದಿಂದ, ಆ ಒಂದು ನೋಡಿದ ಅನುಭವದಿಂದ ಆತನು ಪುಲಕಿತನಾಗಿ ಹೃದಯದಲ್ಲಿ, ಅಪ್ಪ ನತಾನಿಯೇಲನೇ, ನೋಡಪ್ಪ, ಯಾವನ ವಿಷಯವಾಗಿ ಧರ್ಮಶಾಸ್ತ್ರದಲ್ಲಿ ಮೋಶೆ ಬರದ್ನೋ ನಮಗ್ ಸಿಕ್ಬಿಟ್ನಪ್ಪ, ಪ್ರವಾದಿಗಳು ಹೇಳ್ತಾ ಇದ್ರು, ನಮಗ್ ಸಿಕ್ಬಿಟ್ನಪ್ಪ ನತಾನಿಯೇಲ. ಅವನಲ್ಲಿದ್ದಂತ ಆ ಸಂತೋಷ ಇವತ್ತು ನನ್ನಲ್ಲಿ ಇದೆಯಾ? ಡು ಐ ಎಂಜಾಯ್ ಇನ್ ದ ವರ್ಡ್ ಆಫ್ ಗಾಡ್? ದೇವರ ವಾಕ್ಯದಲ್ಲಿ ನಾನು ಈ ರೀತಿಯಾಗಿ ಸಂತೋಷಿಸ್ತೇನಾ? ಯೇಸು ಕ್ರಿಸ್ತನ ಬಗ್ಗೆ ವಾಕ್ಯಗಳನ್ನು ನಾನು ಓದುವಾಗ ಈ ರೀತಿಯಾಗಿ ನಾನು ಸಂತೋಷಿಸ್ತೇನಾ? ದೇವರು ಒದಗಿಸಿಕೊಟ್ಟಂತ ನನ್ನ ಸಹೋದರ ಸಹೋದರಿಯರನ್ನ ನಾನು ನೋಡಿದಾಗ ನಾನು ಸಂತೋಷಿಸ್ತೇನೆ. ಐ ವಾಸ್ ಓವರ್ವೆಲ್ಮ್ಡ್ ಬೈ ದ ಪ್ರೆಸೆನ್ಸ್ ಆಫ್ ಜೀಸಸ್. ನಮಗ್ ಸಿಕ್ಬಿಟ್ನಪ್ಪ. ನೋಡು, ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯದಲ್ಲಿ ಮೋಶೆ ಹೇಳಿದ್ನಲ್ಲ, ಇವರೆಲ್ಲ ಯಹೂದಿಗಳ್ರಿ, ಇವರೆಲ್ಲವನ್ನ ಅರ್ಥ ಮಾಡಿಕೊಂಡಿದ್ರು. 5 ಧರ್ಮ ಗ್ರಂಥಗಳನ್ನ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಯಾಕಂದ್ರೆ ಚಿಕ್ಕಂದಿನಿಂದ ಅವರಿಗೆ ಅದನ್ನ ಅಭ್ಯಾಸಿಸ್ತಾ ಇದ್ರು ಮನೆಯಲ್ಲಿ ತಂದೆ ತಾಯಿಗಳು. ಹಾಗಾಗಿ ತಕ್ಷಣ ಯಾವಾಗ ಯೇಸು ಕ್ರಿಸ್ತನನ್ನ ಅವನು ನೋಡಿದನೋ, ಯೇಸು ಕ್ರಿಸ್ತನು ನನ್ನನ್ನು ಹಿಂಬಾಲಿಸು ಎಂಬುದಾಗಿ ತಿಳಿಸಿದ ತಕ್ಷಣ ಹಿ ವೆಂಟ್ ಬ್ಯಾಕ್. ಅಪ್ಪ ನತಾನಿಯೇಲನೇ, ನೋಡಪ್ಪ, ಮೋಶೆ ಹೇಳಿದ್ದ, ಜ್ಞಾಪಕ ಮಾಡ್ಕೋ. ಮೋಶೆ ಹೇಳಿದ್ದ, ಯೆಶಾಯನ ಹೇಳಿದ್ದ, ಅನೇಕರು ಹೇಳಿದ್ರು, ಪ್ರವಾದಿಗಳು, ಜ್ಞಾಪಕ ಮಾಡ್ಕೋ. ಜ್ಞಾಪಕ ಬರ್ತಾ ಇದ್ಯಾ ನತಾನಿಯೇಲ ನಿನಗೆ? ಮೋಶೆ ಹೇಳಿದ್ದ, ನೋಡಪ್ಪ, ನಿಮ್ಮ ಸಹೋದರರಲ್ಲಿಯೇ ನಾನು ನಿಮಗೊಬ್ಬ ಪ್ರವಾದಿಯನ್ನ ನಾನು ಎಬ್ಬಿಸ್ತೇನೆ, ಏರ್ಪಡಿಸಿ ಕೊಡ್ತೇನೆ. ಐ ವಿಲ್ ಅರೇಂಜ್ ಎ ಪ್ರಾಫಿಟ್ ಫ್ರಮ್ ಯುವರ್ ಓನ್ ಬ್ಲಡ್ ಲೈನ್. ಐ ವಿಲ್ ಅರೇಂಜ್. ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 17, 15ರಿಂದ 18 ವಚನಗಳಲ್ಲಿ ಅದನ್ನ ನೀವು ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 22ನೇ ವಚನದಲ್ಲೂ ನೋಡ್ಬೋದು. ನಿಮ್ಮ ಸಹೋದರರಲ್ಲಿಯೇ ನಾನು ನಿಮಗೊಬ್ಬ ಪ್ರವಾದಿಯನ್ನ ಏರ್ಪಡಿಸಿ ಕೊಡ್ತೇನೆ, ನೀವು ಆತನ ಮಾತುಗಳಿಗೆ ಕಿವಿ ಕೊಡಬೇಕು, ಇಲ್ಲವಾದ್ರೆ ನೀವು ನಾಶವಾಗಿ ಹೋಗ್ತೀರಾ. ಇವೆಲ್ಲ ಜ್ಞಾಪಕ ಬಂತು. ನೋಡಪ್ಪ, ಸಿಕ್ಬಿಟ್ನಪ್ಪ. ಯೆಶಾಯದಲ್ಲಿ ನೋಡುವಾಗ 9ನೇ ಅಧ್ಯಾಯ 6ನೇ ವಚನದಲ್ಲಿ ನಮಗೆ ವರದ ಮಗನು ಸಿಕ್ಕಿದನು. ನಮಗ್ ಸಿಕ್ಬಿಟ್ನಪ್ಪ, ವರದ ಮಗನು ಸಿಕ್ಬಿಟ್ಟ. ವಾಟ್ ಎ ಜಾಯ್ ಟುಡೇ ಫಾರ್ ಅಸ್, ವಾಟ್ ಎ ಜಾಯ್ ಟುಡೇ ಫಾರ್ ಅಸ್. ಇವತ್ತು ಈ ವಾಕ್ಯದಿಂದ ತಿಳಿದುಕೊಳ್ಳಬೇಕಾದಂಥದ್ದು ನಮಗೇನು ಅನ್ವಯ? ಆಮ್ ಐ ಎಂಜಾಯಿಂಗ್ ದ ವರ್ಡ್ ಆಫ್ ಗಾಡ್? ಯೇಸು ಕ್ರಿಸ್ತನಲ್ಲಿ ನಾನು ಸಂತೋಷಿಸ್ತಾ ಇದ್ದೇನಾ? ಯೇಸು ಕ್ರಿಸ್ತನು ದಯಪಾಲಿಸಿಕೊಟ್ಟಂತ ವಾಕ್ಯಗಳಲ್ಲಿ ಸಂತೋಷಿಸ್ತಾ ಇದ್ದೇನಾ? ಯೇಸು ಕ್ರಿಸ್ತನು ನಮಗೆ ಒದಗಿಸಿಕೊಟ್ಟಂತ ಆತ್ಮಿಕ ಸಹೋದರ ಸಹೋದರಿಯರೊಟ್ಟಿಗೆ ಸಂತೋಷಿಸ್ತಾ ಇದ್ದೇನಾ? ಅವರೊಟ್ಟಿಗೆ ವಾಕ್ಯದ ಆಧಾರದ ಮೇಲೆ ಸಂಭಾಷಣೆಗಳನ್ನ ಮಾಡ್ತಾ ಇದ್ದೇನಾ? ಫಿಲಿಪ್ಪನ ಹಾಗೆ, ನತಾನಿಯೇಲನು ಮಾಡಿದ ಹಾಗೆ ಇವತ್ತು ಅನುಸರಿಸಬೇಕಾದಂತ ಮಾದರಿ. ನೋಡಪ್ಪ, ಅವನ್ ಸಿಕ್ಬಿಟ್ಟ. ಇವನ್ ಯಾರು ಗೊತ್ತೇನೋ ನತಾನಿಯೇಲ? ಲುಕ್ ಅಟ್ ದ ಡಿಸ್ಕಷನ್ ದೇರ್. ಯಾರು ಗೊತ್ತೇನೋ? ಅವನ್ ಯಾರೂ ಅಲ್ಲ ನತಾನಿಯೇಲ. ಅವನು ಯೋಸೇಫನ ಮಗನಾದ ನಜರೇತಿನ ಯೇಸು. ಅವನು ದಿಢೀರ್ನೆ ಉದ್ಭವ ಆದಂತವನಲ್ಲೋ, ಅವನು ಮೆಸ್ಸಿಯನು. ಅವನು ನಿಜವಾಗಲೂ ದೇವರ ಉದ್ದೇಶಕ್ಕೆ ತಕ್ಕಂತೆ, ದೇವರ ಸಂಕಲ್ಪಕ್ಕೆ ತಕ್ಕಂತೆ ಆತನು ಹುಟ್ಟಿದಂಥವನು. ಅದಕ್ಕೋಸ್ಕರವೇ ನೀವು ಆತನ ವಂಶಾವಳಿಯನ್ನ ಗಮನಿಸುವಾಗ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಆತನು ದಾವೀದ ಆ ವಂಶದಲ್ಲಿ ಹುಟ್ಟಿ ಬರ್ತಾನೆ ಅನ್ನುವಂಥದ್ದು ಕಿಂಗ್ಲಿ ಜೀನಿಯಾಲಜಿ, ರಾಜವಂಶಾವಳಿ ಪ್ರವಾದನೆಯನ್ನ ನೆರವೇರಿಸಬೇಕಾಯ್ತು. ಲೂಕದಲ್ಲಿ ಬರುವಾಗ ಮನುಷ್ಯ ವಂಶಾವಳಿ, ಅದಕ್ಕೆ ಯೋಸೇಫಂದು ತಂದ್ರು. ಪರ್ಫೆಕ್ಟ್ ಸ್ಟ್ಯಾಂಪ್ ಆಗೋಯ್ತು, ಇವನೇ ಅವನು. ಆಗ ಅಲ್ಲಿ ಬಂದಂಥದ್ದು ನೆಕ್ಸ್ಟ್ 46ನೇ ವಚನದಲ್ಲಿ ನತಾನಿಯೇಲನು
ಫಿಲಿಪ, ನೀನೇನೋ ಹೇಳ್ತಿದ್ಯಾ, ಒಳ್ಳೇದೇನಾದ್ರೂ ನಜರೇತಿಂದ ಬರ್ತದೇನಾ? ಕೆನ್ ಎನಿಥಿಂಗ್ ಗುಡ್ ಕಮ್ ಫ್ರಮ್ ನಾಜರೇತ್? ನೋ. ಒಳ್ಳೇದು ನಜರೇತಿಂದ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೇದು ನಜರೇತಿಂದ ಬರ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಯಾಕೆ ನತಾನಿಯೇಲನು ಒಳ್ಳೇದು ನಜರೇತಿನಿಂದ ಬರುವುದುಂಟೆ ಅನ್ನುವಂಥ ಪ್ರಶ್ನೆಯನ್ನ ಫಿಲಿಪ್ಪನಿಗೆ ಹಾಕಿದನು. ನೀವು ನೋಟ್ಸ್ ಮಾಡ್ಕೊಳ್ತಾ ಇದ್ದೀರಾ ಎಂಬುದಾಗಿ ನೆನೆಸ್ತೇನೆ. ಕೆಲವೊಂದು ಕಾರಣಗಳು ನಜರೇತ್ ಅನ್ನುವಂಥದ್ದು ಅದು ಅಂತ ಹೆಸರುವಾಸಿ ಆಗಿರಲಿಲ್ಲ. ಆಲ್ರೆಡಿ ಅದಿರ್ತಕ್ಕಂಥದ್ದು ಗಲಿಲಾಯ ಸೀಮೆ, ಯೂದಾಯ ಪ್ರಾಂತ್ಯದಲ್ಲಿ, ದಕ್ಷಿಣ ಯೂದಾಯ ಪ್ರಾಂತ್ಯದಲ್ಲಿರ್ತಕ್ಕಂಥ ಯಹೂದಿಗಳು ಉತ್ತರ ಪ್ರಾಂತ್ಯದಲ್ಲಿದ್ದಂಥ ಗಲಿಲಾಯ ಸೀಮೆಯಲ್ಲಿ ಇರ್ತಕ್ಕಂಥ ಆ ಊರುಗಳನ್ನ, ಅಲ್ಲಿರ್ತಕ್ಕಂಥ ಜನರನ್ನ ಅವರು ಅಷ್ಟು ಪರಿಗಣಿಸ್ತಾ ಇರಲಿಲ್ಲ. ಅದರಲ್ಲಿ ನಜರೇತ್ ಅನ್ನುವಂಥದ್ದು ಅದು ಮುಖ್ಯವಲ್ಲದೆ ಇರತಕ್ಕಂಥ ಒಂದು ಸ್ಥಳ, ಬಹಳ ಅತ್ಯಲ್ಪವಾಗಿರ್ತಕ್ಕಂಥ ಸ್ಥಳ, ಅದು ಬಹಳ ಅಲ್ಪವಾಗಿರ್ತಕ್ಕಂಥದ್ದು. ಉದಾಹರಣೆಗೆ ಹೇಳ್ಬೇಕಾದ್ರೆ, ನಾನು ಇಂಜಿನಿಯರಿಂಗ್ ಓದುವಾಗ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ವಿಜಯನಗರ್, ಜಯನಗರ್, ಇಂದಿರಾನಗರಿಂದ ಬರ್ತಾ ಇದ್ರು. ನಾನು ಯಲಹಂಕ. ಅವರ ತಲೆಯಲ್ಲಿ ಯಲಹಂಕ ಒಂದು ಹಳ್ಳಿ, ಬರೀ ಬಹು ಅಲ್ಪವಾದಂತ ಒಂದು ಸ್ಥಳ. ಅವನ ಹಳ್ಳಿಯಿಂದ ಅವನ ಹಳ್ಳಿಯಿಂದ ಬರೋದು, ಅವನು ಪುನೀತ್ ಇದಾನಲ್ಲ, ಅವನ ಹಳ್ಳಿಯಿಂದ ಬರೋದು. ಹಾಗೆ ನಜರೇತ್ ಕೂಡ ಯೆರೂಸಲೇಮ್ಗೂ, ಬೆತ್ಲೆಹೇಮ್ಗೂ, ಬೆತನಿಗೂ, ಬೆತ್ಫೇಜ್ಗೂ, ಇವೆಲ್ಲ ಸ್ಥಳಗಳಿಗೆ ಕಂಪೇರ್ ಮಾಡುವಾಗ ಗಲಿಲಾಯ ಸೀಮೆ ಉತ್ತರ ಪ್ರಾಂತ್ಯದಲ್ಲಿರ್ತಕ್ಕಂಥ ನಜರೇತ್ ಬಹಳ ಅಲ್ಪವಾದಂಥ ಸ್ಥಳ, ಲೆಕ್ಕಕ್ಕೆ ಬಾರದೇ ಇರತಕ್ಕಂಥ ಸ್ಥಳ, ಇನ್ಸಿಗ್ನಿಫಿಕೆಂಟ್ ಪ್ಲೇಸ್. ಸಂಗೀತ, ಸಂಜು, ಇನ್ನು ಯಾರ್ಯಾರು ಇಂಗ್ಲಿಷ್ನವ್ರು ಇದ್ದೀರಾ, ಇಟ್ ವಾಸ್ ಎನ್ ಇನ್ಸಿಗ್ನಿಫಿಕೆಂಟ್ ಪ್ಲೇಸ್. ಇಟ್ ವಾಸ್ ನೆವರ್ ಕನ್ಸಿಡರ್ಡ್ ಆಸ್ ಎ ಪ್ಲೇಸ್ ಅಟ್ ಆಲ್. ಅದು ಒಂದು ಸ್ಥಳ ಅಂತ ಕೂಡ ನೆನೆಸ್ತಾ ಇರಲಿಲ್ಲ. ನಂಬರ್ 2, ಒಂದು ಪೂರ್ವಾಗ್ರಹಿತ ಅಭಿಪ್ರಾಯಗಳನ್ನ ಹೊಂದಿಕೊಂಡಿರ್ತಕ್ಕಂಥ ಸ್ಥಳ. ಆ ಸ್ಥಳದ ಬಗ್ಗೆ ಬಿಡ, ಯಲಹಂಕದವರು ಬರೀ ಹಳ್ಳಿನವರು, ಅವ್ರಿಗೆ ಇಂಗ್ಲಿಷ್ ಮಾತಾಡಕ್ ಬರಲ್ಲ, ಅವ್ರ ಕ್ವಾಲಿಟಿ ಆಫ್ ಲೈಫ್ ನೋಡು, ಅವ್ರ ಜೀವನ ಶೈಲಿ ನೋಡು, ಹಿಂಗೆ ಪೂರ್ವಾಗ್ರಹಿತ ಅಭಿಪ್ರಾಯಗಳನ್ನ ಆ ಸ್ಥಳಕ್ಕೆ ಅಂಟಿಸ್ಬಿಟ್ಟಿದ್ರು. ಪ್ರಿಜುಡೈಸ್ಡ್ ಪ್ಲೇಸ್, ಇನ್ಸಿಗ್ನಿಫಿಕೆಂಟ್ ಪ್ಲೇಸ್, ಪ್ರಿಜುಡೈಸ್ಡ್ ಪ್ಲೇಸ್. ಆಲ್ರೆಡಿ ದೇರ್ ವರ್ ಲಾಟ್ ಆಫ್ ಪ್ರಿಜುಡೈಸಸ್ ಅಬೌಟ್ ದಟ್ ಪ್ಲೇಸ್. ಇದಿಂಗೆ ರೆಡ್ ಲೈಟ್ ಏರಿಯಾ, ಬಾಂಬೆ, ಕಲ್ಕಟಾ, ದೇವದಾಸಿಯರ ಊರು. ಪ್ರಿಜುಡೈಸ್ಡ್, ಒಂದು ಊರು ಕೇಳಿಸ್ಕೊಂಡಿದ ತಕ್ಷಣ ಪ್ರಿಜುಡೈಸ್, ಒಂದು ಪೂರ್ವಾಗ್ರಹಿತ ಅಭಿಪ್ರಾಯಗಳನ್ನು ಒಳಗೊಂಡಿರ್ತಕ್ಕಂಥ ರೀತಿಯಲ್ಲಿ ಈ ನಜರೇತ್ ಇತ್ತು. ಪ್ರಿಜುಡೈಸ್ಡ್ ಪ್ಲೇಸ್. ನಂಬರ್ 3, ಬಹಳ ಕಡೆಗಾಣಿಸಿದಂತ ಸ್ಥಳ, ಅಂಡರ್ ಎಸ್ಟಿಮೇಟೆಡ್ ಪ್ಲೇಸ್. ಇನ್ಸಿಗ್ನಿಫಿಕೆಂಟ್ ಪ್ಲೇಸ್, ಪ್ರಿಜುಡೈಸ್ಡ್ ಪ್ಲೇಸ್, ಅಂಡರ್ ಎಸ್ಟಿಮೇಟೆಡ್ ಪ್ಲೇಸ್. ಕಡೆಗಾಣಿಸಿದ್ದು ಯಾವುದಕ್ಕೂ. ಅಲ್ಲಿ ಒಬ್ಬ ಒಳ್ಳೆಯವನಿದ್ದಾನೆ ಅಂದ್ರೂ ಕೂಡ ಅದಕ್ಕೆ ಬೆಲೆ ಇಲ್ಲ. ಆ ಊರಲ್ಲಿ ಒಂದು ಒಳ್ಳೆದು ಸಿಗುತ್ತೆ ಅಂದ್ರೂ ಕೂಡ ಬೆಲೆ ಇಲ್ಲ. ಕಡೆಗಾಣಿಸಿದಂತ ಒಂದು ಸ್ಥಳ. ನಾಲ್ಕನೇದು ತಿರಸ್ಕಾರ ಹೊಂದಿದಂತ ಸ್ಥಳ. ಯಾರು ಆ ಊರನ್ನ ಒಪ್ಕೊಳ್ತಾನೆ ಇರಲಿಲ್ಲ. ಡಿಸ್ಪೈಸ್ಡ್ ಪ್ಲೇಸ್. ಇಟ್ ವಾಸ್ ಎ ರಿಜೆಕ್ಟೆಡ್ ಪ್ಲೇಸ್. ತಿರಸ್ಕಾರ ಹೊಂದಿದ ಸ್ಥಳ.
ಆಗ ಇದು ನತಾನಿಯೇಲನ ತಲೆಯಲ್ಲಿ ಆಲ್ರೆಡಿ ಇತ್ತು. ನಜರೇತ್ ಅಂದ ತಕ್ಷಣ ಇದು ಅವನ ತಲೆಯಲ್ಲಿತ್ತು. ಹಾಗೂ ಯೇಸು ಕ್ರಿಸ್ತನು ನಜರೇತ್ನಲ್ಲಿ ತನ್ನ ಬಾಲ್ಯಾವಸ್ಥೆಯನ್ನ ಆತನು ಅಲ್ಲಿ ಕಳೆದನು. ಹುಟ್ಟಿದ್ದು ಬೆತ್ಲೆಹೇಮ್. ಆತನು ತಕ್ಷಣ ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನೀವು ಗಮನಿಸುವ ಹಾಗೆ ಹೆರೋದನು ಸತ್ತ ಮೇಲೆ ತನ್ನ ಮಗನಾದ ಅರ್ಕೆಲಾಯನು ಬರ್ತಾನೆ ಆ ಪ್ರಾಂತ್ಯಕ್ಕೆ ಉಪರಾಜನಾಗಿ. ಆ ಭಯದಿಂದ ಇರುವಾಗ ರಾತ್ರಿ ಹೊತ್ತಿನಲ್ಲಿ ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ದೇವರಿಂದ ಅಪ್ಪಣೆಯನ್ನ ಹೊಂದಿಕೊಂಡು ನಜರೇತ್ಗೆ ಹೋಗ್ತಾನೆ. ನಜರೇತ್ಗೆ ಹೋಗ್ತಾನೆ. ದೇವರು ಅಲ್ಲಿ ಯೇಸು ಕ್ರಿಸ್ತನಲ್ಲಿ ಜೀವಿಸ್ತಾನೆ. ಸೊ ಹಾಗಾಗಿ ನತಾನಿಯೇಲನ ತಲೆಯಲ್ಲಿದ್ದಂಥದ್ದು ಇದು ಬಹಳ ಅಲ್ಪವಾಗಿರ್ತಕ್ಕಂಥದ್ದು, ಅಲ್ಪರಲ್ಲಿ ಅಲ್ಪವಾದಂಥ ಸ್ಥಳ, ಕಡೆಗಾಣಿಸಿದಂಥ ಸ್ಥಳ, ತಿರಸ್ಕರಿಸಿದಂಥ ಸ್ಥಳ, ಜನರು ಪೂರ್ವಾಗ್ರಹಿತ ಅಭಿಪ್ರಾಯಗಳಿಂದ ಹೇಳುವಂಥ ಸ್ಥಳ. ಆದ್ರಿಂದ ಬರ್ತದೇನೋ ಫಿಲಿಪ್ಪ, ಬರ್ತದ ಏನಾದ್ರೂ ಒಳ್ಳೇದದ್ರಿಂದ? ಕ್ಯಾನ್ ಎನಿಥಿಂಗ್ ಗುಡ್ ಕಮ್ ಫ್ರಮ್ ನ್ಯಾಜರತ್? ಎಸ್. ಫಿಲಿಪಿನಲ್ಲಿದ್ದಂಥ ವಿಶೇಷವಾದಂಥ ಒಂದು ಅಲ್ಲಿ ಅವನ ಜೀವನ ನೋಡುವಾಗ ಅವನಲ್ಲಿದ್ದಂಥ ನಂಬಿಕೆ, ಅವನಲ್ಲಿದ್ದಂಥ ಒಂದು ಆ ಸಾಕ್ಷಿಯ ಜೀವನ ಬಂದು ನೋಡು. ಯು ಆರ್ ಕ್ವೆಶ್ಚನಿಂಗ್ ದಟ್ ಎನಿ ಗುಡ್ ಕ್ಯಾನ್ ಕಮ್ ಫ್ರಮ್ ನ್ಯಾಜರೇತ್, ಯು ಬೆಟರ್ ಕಮ್. ಬಂದು ನೋಡು. ಎಸ್, even good and great things can come from a despised place. Even good and great things can come from an insignificant place. Even good and great things can come from prejudiced place. Even good and great things can come from underestimated place. ಸಾಧ್ಯ ಇದೆ. ಅದಕ್ಕೋಸ್ಕರವೇ ನತಾನಿಯೇಲನ ತಲೆಯಲ್ಲಿ ಬಂದಂಥದ್ದು ಒಳ್ಳೇದೇನಾದ್ರೂ ಬರುವುದುಂಟೆ? ಬರ್ತದೆ. ಎಸ್. ಫಿಲಿಪಿನಲ್ಲಿದ್ದಂಥ ಆ ಒಂದು ನಂಬಿಕೆ, ಎಸ್. ನತಾನಿಯೇಲನಲ್ಲಿದ್ದಂಥ ಆ ಸಂಶಯ, ಇವತ್ತು ನಿನಗೆ ಯಾವ ವಿಷಯಗಳಲ್ಲಿ ಸಂಶಯ ಇದೆ? ಯೇಸು ಕ್ರಿಸ್ತನ ಮಗನು, ಕರೆಕ್ಟ್. ರಕ್ಷಣೆ ಹೊಂದಿದ್ದೀನಿ, ವೆರಿ ಗುಡ್. 10 ವರ್ಷ ಶಿಷ್ಯನಾಗಿದ್ದೀನಿ, ವೆರಿ ಗುಡ್. ಭಾನುವಾರ ಹೋಗ್ತೀನಿ, ಸೂಪರ್. ಕಾಣಿಕೆ ಕೊಡ್ತೀನಿ, ಎಕ್ಸಲೆಂಟ್. ಬಟ್ ಇನ್ನು ಯಾವ ಸಂಶಯಗಳಿದೆ ಯೇಸು ಕ್ರಿಸ್ತನ ಬಗ್ಗೆ, ತನ್ನ ವಾಕ್ಯದ ಬಗ್ಗೆ, ಶಿಷ್ಯತ್ವ ಜೀವಿತದಲ್ಲಿ ಮುಂದೆ ಸಾಗಲು ಇನ್ನೂ ಏನೇ ನಿನಗೆ ಸಂಶಯಗಳಿದೆ? ನತಾನಿಯೇಲನ ಹಾಗೆ ಆಗುತ್ತಾ? ಹಿಂದೂಗಳಾಗಿತ್ಕೊಂಡು ನಾವು ಈ ನಂಬಿಕೆಯಲ್ಲಿ ಇರಕ್ ಸಾಧ್ಯನೇನಪ್ಪ? ಬೊಟ್ಟುಗಳಿಟ್ಕೊಂಡು, ವಿಗ್ರಹಗಳನ್ನ ಇಟ್ಕೊಂಡು, ಪೂಜೆಗಳನ್ನ ಮಾಡ್ಕೊಂಡು, ಎಲ್ಲ ಮಾಡ್ಕೊಂಡು ನಾವು ಶಿಷ್ಯರಾಗ್ಲಿಕ್ಕೆ ಸಾಧ್ಯನಾ? ಮುಂದುವರಿಲಿಕ್ಕೆ? ಇಸ್ ದೇರ್ ಎನಿ ಡೌಟ್ ಲೈಕ್ ದಟ್ ಇನ್ ಯುವರ್ ಲೈಫ್? ಒಂದು ಕಡೆ ಬೋಧನೆಯನ್ನ ನಂಬಿರ್ತಕ್ಕಂಥವ್ರು ಇವರು ಬಟ್ಟುಗಳನ್ನು ಇಟ್ಕೊಳ್ತಾರೆ, ಪೂಜೆಗಳು ಮಾಡ್ತಾರೆ, ಹಬ್ಬಗಳು ಮಾಡ್ತಾರೆ, ಜಾತ್ರೆಗಳು ಮಾಡ್ತಾರೆ, ದೀಪಗಳು ಮಾಡ್ತಾರೆ, ಶ್ರೀಮಂತನ ಮಾಡ್ತಾರೆ. ಶ್ರೀಮಂತನ ದಿವಸ ಎಲ್ಲರೂ ಹಳದಿ ಕಲರ್ ಬಟ್ಟೆ ಹಾಕೊಳ್ಬೇಕು, ಆ ಹೊಟ್ಟೆ ಮುಟ್ಟಿ ಅದನ್ನ ನೋಡ್ಬೇಕು, ಅದು ಹೊಟ್ಟೆನೇ ಫೋಟೋ, ಇವೆಲ್ಲವುಗಳನ್ನ ಇಟ್ಕೊಂಡು ಇವ್ರು ಮಾಡ್ತಾರೆ. ಇವ್ರು ನಿಜವಾಗ್ಲು ಇದು ಒಂದು ಕಡೆ ಸಂಶಯ. ಇನ್ನೊಂದು ಕಡೆ ನೋಡುವಾಗ ಇದನ್ನೆಲ್ಲ ಇಟ್ಕೊಂಡು ನಾವು ಬದುಕಲಿಕ್ಕೆ ಸಾಧ್ಯನಾ? ಯಾವ ಸಂಶಯ ಇವತ್ತು ನಿನ್ನನ್ನು ಕಾಡ್ತಾ ಇದೆ? ಒಂದು ವೇಳೆ ಆ ರೀತಿ ನಿನ್ನನ್ನು ಕಾಡುತ್ತಾ ಇರುವುದಾಗಿದ್ರೆ ಫಿಲಿಪಿನಲ್ಲಿದ್ದಂಥ ನಂಬಿಕೆಯ ಜೀವಿತವನ್ನ ನೀನು ಅಭ್ಯಾಸಿಸು. ಎಕ್ಸರ್ಸೈಸ್ ದ ಫೇತ್ ದಟ್ ಫಿಲಿಪ್ ಹ್ಯಾಡ್ ಇನ್ ಹಿಸ್ ಲೈಫ್. ಇಷ್ಟು ಈ ಭಾಗ. ನಜರೇತ್ ಅನ್ನುವಂಥ ಸ್ಥಳದಿಂದ ನೋಡುವಾಗ ಯಾಕೆ ಯೇಸು ಕ್ರಿಸ್ತನು, 3ನೇ ಭಾಗದಲ್ಲಿ ಯಾಕೆ ಯೇಸು ಕ್ರಿಸ್ತನು ನಜರೇತ್ನಲ್ಲಿ ಆತನು ತನ್ನ ಬಾಲ್ಯಾವಸ್ಥೆಯನ್ನ ಕಳೆದ? ಯಾಕೆ ಆತನ ತಂದೆ ತಾಯಿಗಳು ನಜರೇತ್ನಲ್ಲಿ ಹೋಗಿ ಅವರು ಅಲ್ಲಿ ನೆಲೆಗೊಂಡ್ರು? ನನ್ನ ತಂದೆ ತಾಯಿಗಳು ಕೋರ್ಮಂಗ್ಲಾಲ್ ಸೆಟ್ಲ್ ಆಗ್ಬೇಕಾಗಿತ್ತು. ಆದರೆ ದೇವರ ಅಪ್ಪಣೆಯನ್ನ ಹೊಂದಿ ಬಹಳ ಅದು ಅಭಿವೃದ್ಧಿ ಹೊಂದಿದಂಥ ಸ್ಥಳವಾಗಿದ್ದರೂ ಕೂಡ ಯಲಾಂಕ
ಆಗಿನ ಕಾಲದಲ್ಲಿ ಕಂಪೇರ್ ಮಾಡುವಾಗ ನಜರೇತ್, ಕೋರ್ಮಂಗ್ಲ ಯೆರೂಸಲೇಮ್ ಆಗಿತ್ತು. ಯಲಾಂಕ ನಜರೇತ್. ಹೇಗೆ ಅವರು ಬಿಟ್ಟುಕೊಟ್ರೋ ಹಾಗೆ ಯೋಸೇಫ ಮರಿಯಳು ಕೂಡ ದೇವರ ಅಪ್ಪಣೆಯ ಮೇರೆಗೆ ನಜರೇತ್ಗೋದ್ರು. ಅವರು ದೇವರ ಮಾತಿಗೆ ವಿಧೇಯರಾದರು. ಯಾಕೆ ನಜರೇತ್ಗೆ ಹೋದ್ರು ಅನ್ನುವಂಥದ್ದು ಕೂಡ ಎರಡನೇ ಕಾರಣ ನೋಡುವಾಗ ಪ್ರವಾದನೆಗಳು ನೆರವೇರಬೇಕಾಗಿತ್ತು. ಅದು ಏನೆಂಬುದಾಗಿ ನೋಡುವಾಗ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 1ನೇ ವಚನ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 1ನೇ ವಚನ. ಇಷಯನ ಬುಡದಿಂದ ಒಂದು ಚಿಗುರು ಒಡೆಯಿತು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು. ಏನ್ರಿ, ಯಾವ್ದಾವುದಕ್ಕೆ ಏನೇನೋ ಕನೆಕ್ಟ್ ಮಾಡ್ತಾ ಇದ್ದೀರಾ? ಇಲ್ಲ, ಬರ್ತೀನಿ, ಸ್ವಲ್ಪ ತಾಳ್ಮೆಯಿಂದ ಇರ್ರಿ. ಒಂದು ವೇಳೆ ನಿಮ್ಗೆ ಆ ಡೌಟ್ ಬರೋದಿದ್ರೆ ಸ್ವಲ್ಪ 2 ನಿಮಿಷ ತಾಳ್ಮೆಯಿಂದಿದ್ರೆ ಪರಿಶುದ್ಧಾತ್ಮನು ಕೆಲವು ಬೆಳಕನ್ನ ಕೊಡ್ತಾನೆ. ಈಗ ಈ ಪ್ರವಾದನೆ ನೆರವೇರಬೇಕಾಯ್ತು. ಹೇಗೆ ಎಂಬುದಾಗಿ ನೋಡುವಾಗ ನಜರೇತ್ ಅನ್ನುವಂಥ ಆ ಒಂದು ಪದದ ಅರ್ಥ ನೋಡುವಾಗ ಇಬ್ರಿಯ ಮೂಲ ಅರ್ಥದಲ್ಲಿ ಇರ್ತಕ್ಕಂಥದ್ದು ನೆಟ್ಜರ್, NETZAR, ನೆಟ್ಜರ್ ಅನ್ನುವಂಥ ಮೂಲ ಪದದಿಂದ ಬಂದಿರತಕ್ಕಂಥದ್ದು ನಜರೇತ್, ನಟ್ಜಾರ್, NATZAR. ಇದು ನಾಜರೇತ್, ಇದರ ಮೂಲ ಪದ ನೆಟ್ಜಾರ್, NETZAR. ಇದರಿಂದ ಬಂದಿರತಕ್ಕಂಥದ್ದು ನಟ್ಜಾರ್, NATZAR. ಇದರ ಆಧಾರದ ಮೇಲೆ ನಜರೇತ್ ಅನ್ನುವಂಥ ಸ್ಥಳ ಬಂದಂಥದ್ದು. ಇದರ ಅರ್ಥ ನಜರೇತ್ ಅನ್ನುವಾಗ ಅದು ಒಂದು ಕೊಂಬೆ, ಅದು ಒಂದು ತಳಿರು. ಈ ಪ್ರವಾದನೆ ನೆರವೇರಬೇಕಾಯಿತು. ನೋಡಿ, ಬೈಬಲ್ ಈಸ್ ನಾಟ್ ಎ ಬುಕ್. ನೋಡಿ, ಬೈಬಲ್ ಈಸ್ ನಾಟ್ ಎ ಫಿಕ್ಷನ್. ನೋಡಿ, ಬೈಬಲ್ ಈಸ್ ನಾಟ್ ಎ ಸ್ಟೋರಿ ಬುಕ್. ಯಾವುದೋ ಒಂದು ಕವಿ ಕಾಣದು ರವಿ ಕಂಡ ಅನ್ನುವಂಥ ರೀತಿಯಲ್ಲಿ ಬರೆಸಲ್ಪಟ್ಟಂತ ಒಂದು ಸತ್ಯವೇದ ಅಲ್ಲ. ಪ್ರತಿಯೊಂದೊಂದು ಮಾತು ಕೂಡ ಹೇಳಿರ್ತಕ್ಕಂಥದ್ದು ಅದು ನೆರವೇರಿದೆ. ಈ ಪ್ರವಾದನೆ ನೆರವೇರಬೇಕಾಯಿತು. ಈ ಪ್ರವಾದನೆ ಯೆಶಾಯ ಬರೆದ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯದಲ್ಲಿ ಇಷಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು. This is the prophecy which was foretold 700 years before. ನಜರೇತ್. ಹಾಗಾಗಿ ಆ ಪ್ರವಾದನೆಯನ್ನ ನೆರವೇರಿಸುವುದಕ್ಕೋಸ್ಕರ ಅಲ್ಲಿ ದೇವರ ಅಪ್ಪಣೆಯನ್ನ ಹೊಂದಿ ಅವರಿಗೆ ಗಲಿಬಿಲಿಗಳು ಉಂಟಾದಾಗ, ಭಯ ಅಂಜಿಕೆಗಳು ಯೋಸೇಫನಿಗೂ ಮರಿಯಳಿಗೂ ಬಂದಾಗ, ಎಲ್ಲಿ ಗಂಡು ಮಗುವನ್ನ ಕೊಂದು ಬಿಡ್ತಾರೋ ಅನ್ನುವಂಥ ಭಯ ಬಂದಾಗ ದೇವರ ಅಪ್ಪಣೆಯನ್ನ ಹೊಂದಿ ನಜರೇತಿಗೆ ಹೋದ್ರು. ಪ್ರವಾದನೆ ನೆರವೇರಿತು. ಇಲ್ಲಿ ತಿಳಿದುಕೊಳ್ಳಬೇಕಾದಂಥ ಸತ್ಯ, ನಮ್ಮ ಜೀವಿತದಲ್ಲಿಯೂ ಕೂಡ ದೇವರ ಉದ್ದೇಶಗಳು ನೆರವೇರಬೇಕಾದರೆ ದೇವರು ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿಯೂ ಒಂದೊಂದು ಉದ್ದೇಶಗಳನ್ನು ಇಟ್ಕೊಂಡಿದ್ದಾನೆ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವೇ ನಾವು ಆತನಲ್ಲಿ ಸೃಷ್ಟಿಸಲ್ಪಟ್ಟೆವು. ಅದಕ್ಕೆ ಆತನು ನಮ್ಮನ್ನು ನೇಮಿಸಿದನು. ಆ ಒಂದು ಉದ್ದೇಶಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಬೇಕೆಂದು ಆತನು ನಮ್ಮನ್ನ ಎಳೆದು ತನ್ನ ಒಟ್ಟಿಗೆ ಇಟ್ಟುಕೊಂಡಿದ್ದಾನೆ. ಆ ಉದ್ದೇಶಗಳು ನಮ್ಮ ಜೀವಿತದಲ್ಲಿ ನೆರವೇರಬೇಕಾದ್ರೆ ಯೋಸೇಫ ಮರಿಯಳ ಹಾಗೆ ನಾವು ಆ ಉದ್ದೇಶಕ್ಕೆ ನಾವು ವಿಧೇಯರಾಗಬೇಕು. ಆ ಉದ್ದೇಶಕ್ಕೆ ನಾವು ಮಣಿಯಬೇಕು. ಆ ಉದ್ದೇಶಕ್ಕೆ ನಮ್ಮನ್ನು ನಾವು ಬಿಟ್ಟುಕೊಡಬೇಕು. ವಿ ಆರ್ ನಾಟ್ ವಿಲ್ಲಿಂಗ್ ಟು ಫುಲ್ಫಿಲ್ ಗಾಡ್ಸ್ ಪರ್ಪಸಸ್ ಇನ್ ಅವರ್ ಲೈಫ್. ಅಂಕಲ್ ಆಂಟಿ, ನಿಮ್ಮ ಪ್ರಿಯ ಅಂಕಲ್ ಆಂಟಿ ದೇವರ ಉದ್ದೇಶವನ್ನ, ಅವರ ಜೀವಿತದಲ್ಲಿ ದೇವರು ಇಟ್ಟುಕೊಂಡಂತ ಸತ್ಕಾರ್ಯಗಳನ್ನ
ನೆರವೇರಿಸುವುದಕ್ಕೋಸ್ಕರ ನೀನು ಉತ್ತರ ದಿಕ್ಕಿಗೆ ಹೋಗು, ನೀನು ಉತ್ತರ ದಿಕ್ಕಿಗೆ ಹೋಗು. ಅದಕ್ಕೆ ಅವರು ಮಣಿದು ಬಂದಾಗ ದೇವರು ಅವರನ್ನ ಉಪಯೋಗಿಸಿಕೊಂಡ. ಅನೇಕರಿಗೆ ಅಲ್ಲಿಂದ ಸುವಾರ್ತೆ ಸಿಕ್ಕಿತು. ಹಾಗೆ ಇವತ್ತು ನೀನು ಲೋಕಕ್ಕೆ ಬೆಳಕಾಗಬೇಕಾದ್ರೆ ತಿರಸ್ಕರಿಸಲ್ಪಟ್ಟಿರಬಹುದು, ನೀನು ಕಡೆಗಾಣಿಸಿರಬಹುದು, ನಿನ್ನನ್ನು ಯಾರು ಗಣನೆಗೆ ತೆಗೆದುಕೊಳ್ಳದೆ ಇರಬಹುದು. ಆದರೆ ದೇವರ ಉದ್ದೇಶಕ್ಕೆ ತಕ್ಕಂತೆ ಯೋಸೇಫನ ಮರಿಯಳ ಹಾಗೆ ನೀನು ಆ ಉದ್ದೇಶಗಳನ್ನ ನೆರವೇರಿಸುವುದಕ್ಕೋಸ್ಕರ ನೀನು ಬಿಟ್ಕೊಡುವಾಗ ದ ಗುಡ್ ಕಮ್ಸ್ ಫ್ರಮ್ ಯು, ಒಳ್ಳೆಯದು ನಿನ್ನಿಂದ ಬರ್ತದೆ. ಆರ್ ಯು ವಿಲ್ಲಿಂಗ್ ಟು ಫುಲ್ಫಿಲ್ ಗಾಡ್ಸ್ ಪರ್ಪಸಸ್ ಇನ್ ಯುವರ್ ಲೈಫ್? ದೇವರ ಉದ್ದೇಶಗಳನ್ನ ನೆರವೇರಿಸುವುದಕ್ಕೆ ನೀನು ಸಿದ್ಧನಿದ್ದೀಯೋ? ವಿಧೇಯನಾಗು. ಯೇಸು ಕ್ರಿಸ್ತನು ಕೂಡ ತಂದೆ ತಾಯಿಗಳ ಮಾತಿಗೆ ವಿಧೇಯನಾಗಿ ತನ್ನ ಇಡೀ ಬಾಲ್ಯಾವಸ್ಥೆಯನ್ನ 30 ವರ್ಷ ನಜರೇತ್ನಲ್ಲಿ ಕಳೆದ. ಇವತ್ತು ತಿಳಿದುಕೊಳ್ಳಬೇಕಾದಂಥದ್ದು ಇನ್ನೊಂದು, ಅನೇಕ ಮಕ್ಕಳಿಗೆ, ಅನೇಕ ಗಂಡಂದಿರಿಗೆ, ಅನೇಕ ಹೆಂಡತಿಯರಿಗೆ ಮನೆಯ ಯಜಮಾನನು ಮಾಡಿದಂಥ ನಿರ್ಧಾರಗಳಲ್ಲಿ ಸಂತೋಷ ಇರೋದಿಲ್ಲ, ಸಂತೋಷ ಇರೋದಿಲ್ಲ. ಮಕ್ಕಳಿಗೆ ಸಂತೋಷ ಇರೋದಿಲ್ಲ. ಯಾಕೆ ತಾನೇ ಹೋಗಿ ಇಲ್ಲಿ ಮಾಡಿದಾರೆ ಏನೋ, ಯಾಕೆ ತಾನೇ ಹೋಗಿ ಇಲ್ಲಿ ಕಾಲೇಜ್ ಸೇರಿಸಿದಾರೋ ಏನೋ, ಯಾಕೆ ತಾನೇ ಹೋಗಿ ಇಲ್ಲಿ ನಮ್ಮನ್ನು ಇಟ್ಟಿದಾರೋ ಏನೋ, ಇಲ್ಲಿ ಏನು ಸಿಗೋದಿಲ್ಲ, ಏನಿಲ್ಲ, ಎಲ್ಲದಕ್ಕೂ ಅಷ್ಟು ದೂರ ಹೋಗ್ಬೇಕು, ಮಾಡಬೇಕು. ಗುಣಗುಟ್ಟುತ್ತಾ ಇದೆಯೋ? ಯೇಸು ಕ್ರಿಸ್ತನು ದೇವರ ಉದ್ದೇಶಗಳನ್ನ ನೆರವೇರಿಸುವುದಕ್ಕೋಸ್ಕರ ತನ್ನ ತಂದೆ ತಾಯಿಗಳು ಬಿಟ್ಟು ಕೊಟ್ಟದ್ದನ್ನ ತಾನು ಕೂಡ ತಂದೆ ತಾಯಿಗಳೊಟ್ಟಿಗೆ ಬಿಟ್ಟು ಕೊಟ್ಟ. ಹಿ ಸ್ಯಾಕ್ರಿಫೈಸ್ಡ್. ಬೆತ್ಲೆಹೇಮ್ನಲ್ಲಿ ಬೆಳಿಬೇಕಾಗಿತ್ತು, ಯೂದಾಯ ಪ್ರಾಂತ್ಯದಲ್ಲಿ ಬೆಳಿಬೇಕಾಗಿತ್ತು. ಎಲ್ಲವನ್ನ ಬಿಟ್ಟು ದೇವರ ಅಪ್ಪಣೆಯ ಮೇರೆಗೆ ಆ ಪ್ರವಾದನೆಯನ್ನು, ದೇವರ ಉದ್ದೇಶಗಳನ್ನು ನೆರವೇರಿಸುವುದಕ್ಕೋಸ್ಕರ ಅಲ್ಲಿ ಬಂದ. ಇವತ್ತು ನೀನು ಯೋಚನೆ ಮಾಡಬೇಕಾದಂಥದ್ದು, ನಿನ್ನ ವಿಷಯದಲ್ಲಿ ದೇವರು ಯಾವ ಉದ್ದೇಶವನ್ನು ನೆರವೇರಿಸಬೇಕೆಂದಿದ್ದಾನೆ. ನಿನ್ನ ಮನೆಗೆ ಸುವಾರ್ತೆಯನ್ನು ಕೊಡುವಂಥದ್ದು ಉದ್ದೇಶ. ಅದರಲ್ಲಿ ನೀನು ದೇವರ ಅಪ್ಪಣೆಯ ಮೇರೆಗೆ ನಿನ್ನ ನಿರ್ಧಾರಗಳನ್ನು ನೀನು ಮಾಡಿದ್ದೀಯಾ? If you have not done, it's time for you to make a decision to fulfill God's purpose in your life so that your family members may accept Lord Jesus Christ. ಅದಕ್ಕೆ ನೀನು ಬಹಳ ತ್ಯಾಗ ಮಾಡಬೇಕಾಗುತ್ತೆ, ಬಹಳಷ್ಟು ನಿನ್ನ ಆಶೆಗಳನ್ನು ಸಾಯಿಸ್ಕೊಳ್ಬೇಕಾಗ್ತದೆ, ಬಹಳಷ್ಟು ನಿನ್ನ ಸುಖಗಳನ್ನ ಬದಿಗೊತ್ತಬೇಕಾಗ್ತದೆ, ಬಹಳಷ್ಟು ಎಲ್ಲ ರುಚಿಗಳನ್ನ ಬಿಡಬೇಕಾಗ್ತದೆ. ದೇವರ ಉದ್ದೇಶಗಳನ್ನ ನೆರವೇರಿಸಬೇಕಾದ್ರೆ ನನ್ನ ಜೀವಿತದಲ್ಲಿ ನಾನು ವಿಧೇಯನಾಗಿ ಆ ಉದ್ದೇಶಗಳಿಗೆ ಮಣಿದು ನಾನು ತ್ಯಾಗಪೂರಿತವಾದಂಥ ಜೀವಿತವನ್ನು ಮಾಡಿದಾಗ ಯೇಸು ಕ್ರಿಸ್ತನ ಹಾಗೆ ದೆನ್ ಲೈಟ್ ಗೋಸ್ ಇನ್ ಟು ದ ವರ್ಲ್ಡ್. ಸುವಾರ್ತೆ ನಿನ್ನ ಕುಟುಂಬದಲ್ಲಿ ಹರಿತದೆ. ಯೇಸು ಕ್ರಿಸ್ತನನ್ನು ಕೂಡ ನೋಡುವಾಗ ಆತನು ಆ ಒಂದು ಗುರುತಿಸುವಿಕೆಯಲ್ಲಿ ಆತನು ಬೆಳೆದ ಬಾಲ್ಯಾವಸ್ಥೆ. ಅದಕ್ಕೋಸ್ಕರ ಆತನು ಶಿಲುಬೆ ಮೇಲೆ ಪ್ರಾಣ ಕೊಟ್ಟ ಮೇಲೆ ಪಿಲಾತನು ಬರೆಸಿದಂಥದ್ದು ಜೀಸಸ್ ಆಫ್ ನ್ಯಾಜರೇತ್, ಕಿಂಗ್ ಆಫ್ ಜ್ಯೂಸ್. ಹಾಗಾದರೆ ಯೇಸು ಕ್ರಿಸ್ತನನ್ನ ಆತನು ತನ್ನದೆಲ್ಲವನ್ನು, ಪೌಲನು ಆತನಿಗೆ ಲಾಭವಾದಂಥದ್ದೆಲ್ಲವನ್ನು ಆತನು ನಷ್ಟವೆಂದು ಎಣಿಸಿದ ಹಾಗೆ ಅದನ್ನ ಮಾದರಿ ಯೇಸು ಕ್ರಿಸ್ತನನ್ನ ಪಡೆದುಕೊಂಡ. ಯೇಸು ಕ್ರಿಸ್ತನು ಕೂಡ ಆತನಿಗಿದ್ದಂಥದ್ದೆಲ್ಲವನ್ನ ಬಿಟ್ಟುಬಿಟ್ಟ. ಹಿ ಐಡೆಂಟಿಫೈಡ್ ಹಿಮ್ಸೆಲ್ಫ್ with the underestimated place, insignificant place, despised place, prejudiced place. Are you willing? No, you are not willing. ನಮಗೊಂದು ಸ್ಥಾನ ಬೇಕು, ನಮಗೊಂದು ಮಾನ ಬೇಕು, ನಮ್ಗೆ 10 ಜನರು ಮರ್ಯಾದೆ ಕೊಡಬೇಕು, ನಮಗೆ ಸಲಾಮ್ ಹೊಡಿಬೇಕು, ನಮಗಲ್ಲಿ ಗೌರವ ಸಿಗಬೇಕು, ನಮಗಲ್ಲಿ ಮಾನ ತಿನ್ನಬೇಕು. ಆಗ ಬಟ್ ಯೇಸು ಕ್ರಿಸ್ತನನ್ನು ಗಮನಿಸುವಾಗ ಆತನು ಇಡೀ 30 ವರ್ಷ ಶಿಲುಬೆ ಮೇಲೆ ಪ್ರಾಣ ಕೊಟ್ಟ ಮೇಲೂ ಕೂಡ he identified, yes, I belong to this, but good comes from me. ಅದಕ್ಕೋಸ್ಕರ ಪಿಲಾತನು ಕೂಡ ಹಾಕ್ಬಿಟ್ಟ INRI, ಜೀಸಸ್ ಆಫ್ ನ್ಯಾಜರೇತ್, ಕಿಂಗ್ ಆಫ್ ಜ್ಯೂಸ್, ಜೀಸಸ್ ಆಫ್ ನ್ಯಾಜರೇತ್. ಇವತ್ತು ನಿನ್ನ ಗುರುತಿಸುವಿಕೆ ಏನು?
ನಜರೇತ್ ಎಂಬ ಊರಿನಿಂದ ನಿನ್ನ ಗುರುತಿಸುವಿಕೆ, ನೀನು ಏನ್ ಬಿಡುತ್ತಿದ್ದಿ ನಿನ್ನ ಜೀವನದಲ್ಲಿ, ನೀನು ಈ ಭೂಲೋಕವನ್ನ ಬಿಟ್ಟು ಹೋಗುವುದಕ್ಕಿಂತ ಮುಂಚೆ ಯಾವ ಒಂದು ಐಡೆಂಟಿಟಿಯನ್ನ ನೀನು ಬಿಟ್ಟು ಹೋಗ್ತಾ ಇದ್ದಿ? ಅಂಕಲ್ ಆಂಟಿ ಒಂದು ಐಡೆಂಟಿಟಿಯನ್ನು ಬಿಟ್ಟು ಹೋದ್ರು. ನಾನು ಕ್ರೈಸ್ತನಾಗಿ, ನಾನು ದೇವರು ನನಗೆ ಒದಗಿಸಿಕೊಟ್ಟಂತ ಹಿಂದೂ ಮಕ್ಕಳ ಭೂಮಿಯಲ್ಲಿ ನಾನು ಸಾಯ್ತೇನೆ, ಅಲ್ಲಿ ನಾನು ಫಲ ಕೊಡ್ತೇನೆ. ದೇ ಐಡೆಂಟಿಫೈಡ್, ದೇ ಲೆಫ್ಟ್ ಕೋರ್ಮಂಗಲ, ದೇ ಕೇಮ್ ಟು ಯಲಹಂಕ. ವಾಟ್ ಆರ್ ಯು ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್ ಫಾರ್ ಜೀಸಸ್ ಕ್ರೈಸ್ಟ್ ಟುಡೇ? ನೀನು ಯೇಸು ಕ್ರಿಸ್ತನಿಗೋಸ್ಕರ, ಯೇಸು ಕ್ರಿಸ್ತನನ್ನ ನಿನ್ನ ಕುಟುಂಬದಲ್ಲಿ, ರಕ್ತ ಸಂಬಂಧಿಕರಲ್ಲಿ, ಬಂಧು ಬಳಗದಲ್ಲಿ, ನಿನ್ನ ಸಮಾಜದಲ್ಲಿ, ನಿನ್ನ ನೆರೆಹೊರೆಯವರಲ್ಲಿ, ನೀನಿರುವಂತ ಸ್ಥಳಗಳಲ್ಲಿ ಯೇಸು ಕ್ರಿಸ್ತನನ್ನ ಕೊಡುವುದಕ್ಕೆ ವಾಟ್ ಆರ್ ಯು ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್? ವಾಟ್ ಈಸ್ ದಿ ಐಡೆಂಟಿಟಿ ಯು ಆರ್ ಎಸ್ಟಾಬ್ಲಿಷಿಂಗ್? ಯಾವ ಗುರುತಿಸುವಿಕೆಯನ್ನ ನೀನು ಬೆಳೆಸ್ಕೊಳ್ತಾ ಇದ್ದಿ? ಯೇಸು ಕ್ರಿಸ್ತನು ಇವತ್ತು ನಮ್ಮ ಸಂಗಡ ಮಾತನಾಡ್ತಾ ಇರತಕ್ಕಂಥದ್ದು ನಜರೇತ್ ಎಂಬ ಊರಿನಿಂದ. ಲೀವ್ ಎ ಮಾರ್ಕ್ ಬಿಫೋರ್ ಯು ಲೀವ್ ದಿಸ್ ವರ್ಲ್ಡ್ ಫಾರ್ ಕ್ರೈಸ್ಟ್. ಒಂದು ಗುರುತನ್ನ ಬಿಟ್ಟು ಹೋಗು. ಯೇಸು ಕ್ರಿಸ್ತನು ಒಂದು ಗುರುತನ್ನ ಬಿಟ್ಟು ಹೋದ. ಆತನ ಹೆಜ್ಜೆಯ ಜಾಡಿನಲ್ಲಿ ನಾವು ಮುಂದೆ ಸಾಗ್ಬೇಕು. ಹಿ ಲೆಫ್ಟ್ ಎ ಮಾರ್ಕ್, ಎನ್ ಇಂಡೆಲಿಬಲ್ ಮಾರ್ಕ್. ಅಳಿಸಿ ಹೋಗಲಾರದಂತ ಒಂದು ಗುರುತನ್ನ ಬಿಟ್ಟು ಹೋದ. ಇವತ್ ನೀನು ಯಾವ ಗುರುತನ್ನ ಬಿಡ್ತಿದ್ದಿ? ಕೋಪ ಮಾಡ್ಕೊಳ್ಳೋ ಗುರುತು, ದ್ವೇಷಿಸುವಂತ ಗುರುತು, ಸಂಧಾನ ಆಗದೆ ಇರತಕ್ಕಂಥ ಗುರುತು, ಸಮಾಧಾನ ಆಗದೆ ಇರತಕ್ಕಂಥ ಗುರುತು, ದ್ವೇಷ ವೈಷಮ್ಯಗಳಿಂದ ಕೂಡಿರ್ತಕ್ಕಂಥ ಗುರುತು. ಲೀವ್ ಎ ಮಾರ್ಕ್ so that gospel may move in your family. ಯಾವ ಗುರುತನ್ನ ಬಿಡ್ತಿದ್ದಿ ಇವತ್ತು? ಇನ್ನು ಉಳಿದ್ರೆ 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ, ಅಮ್ಮಮ್ಮ ಅಂದ್ರೆ 50 ವರ್ಷ. ಉಳಿದ ಜೀವಮಾನ ಕಾಲದಲ್ಲಿ ನೀನು ಯೇಸು ಕ್ರಿಸ್ತನು ತಾನು ಗುರುತಿಸಿಕೊಂಡ ಹಾಗೆ, ದೇವರ ಅಪ್ಪಣೆಯ ಮೇರೆಗೆ ಗುರುತಿಸಿಕೊಂಡು ಒಂದು ಗುರುತನ್ನು ಬಿಟ್ಟು ಹೋದ ಹಾಗೆ, ನೀನು ವಾಟ್ ಮಾರ್ಕ್ ಆರ್ ಯು ವಿಲ್ಲಿಂಗ್ ಟು ಲೀವ್ ಬಿಫೋರ್ ಯು ಲೀವ್ ದಿಸ್ ಅರ್ತ್? ಇವತ್ತು ಪರಿಶುದ್ಧಾತ್ಮನು ಪ್ರಶ್ನೆಯನ್ನು ಹಾಕ್ತಾ ಇದ್ದಾನೆ. ನೀನು ದೇವರ ಉದ್ದೇಶಗಳನ್ನ ನಿನ್ನ ಜೀವಿತದಲ್ಲಿ ನೆರವೇರಿಸುವುದಕ್ಕೋಸ್ಕರ ಲೋಕದ ದೃಷ್ಟಿಯಲ್ಲಿ, ಜನರ ದೃಷ್ಟಿಯಲ್ಲಿ ಅದು ಕಡೆಗಾಣಿಸಿದಂಥದ್ದಾಗಿದ್ದರೂ ಕೂಡ, ತಿರಸ್ಕರಿಸಲ್ಪಟ್ಟಂಥದ್ದಾಗಿದ್ದರೂ ಕೂಡ, ನೀನು ಗಣನೆಗೆ ಬಾರದವನಾಗಿದ್ದರೂ ಕೂಡ, ನೀನು ದೇವರ ಉದ್ದೇಶಗಳನ್ನ ನೆರವೇರಿಸುವುದಕ್ಕೋಸ್ಕರ ನೀನು ಆ ಒಂದು ಸುವಾರ್ತೆಯನ್ನು ಮುಂದೆ ಸಾಗಿಸಿಕೊಂಡು ಹೋಗುವುದಕ್ಕೋಸ್ಕರ ಒಂದು ಗುರುತನ್ನು ಬಿಡುವಾಗ, ಗಾಡ್ ವಿಲ್ ಬಿ ದೇರ್ ಫಾರ್ ಯು. ದೇರ್ ಇಸ್ ಎ ಪ್ರಾಮಿಸ್. ಏಷಾಯ 57:15. ನಾನು ಜಜ್ಜಿ ಹೋದ ದೀನಮನನೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು, ಜಜ್ಜಿ ಹೋದವನ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ಹೌದು, ಕಡೆಗಾಣಿಸಿದಂಥ ಸ್ಥಳಗಳಲ್ಲಿ, ಸಂಬಂಧಗಳಲ್ಲಿ, ಪರಿಸ್ಥಿತಿಗಳಲ್ಲಿ ಇರುವಾಗ ದೇವರು ನನ್ನನ್ನು ಉಜ್ಜೀವಿಸ್ತಾನೆ. ಯು ಮೇಕ್ ಎ ಡಿಸಿಷನ್ ಫಾರ್ ಕ್ರೈಸ್ಟ್, ಹಿ ವಿಲ್ ರೆಸ್ಟೋರ್ ಯು. ಏಷಾಯ 60:22. ಚಿಕ್ಕವನಿಂದ ಒಂದು ಕುಲ ಆಗ್ತದೆ, ಅಲ್ಪನಿಂದ ಬಲವಾದಂತ ಜನಾಂಗವಾಗ್ತದೆ. ಹ್ಯಾವ್ ಫೇತ್, ಲೀವ್ an indelible mark before you leave this earth, as Jesus Christ left an indelible mark on this earth, and he lived for that identity where people rejected him, people despised him, people prejudiced him, people despised him. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಹಾಗಾಗಿ ನೀವು ಈ ರೀತಿಯಾಗಿ ಜೀವಿಸುವಾಗ ದೇವರು ನಿಮ್ಮನ್ನ ಮಹಿಮೆ ಪಡಿಸ್ತಾನೆ. ಸೋತೋಗ್ಬೇಡ್ರಿ, ಕುಗ್ಗಿ ಹೋಗ್ಬೇಡ್ರಿ. ದೇವರು ನಿಮ್ಮನ್ನ ಮಹಿಮೆ ಪಡಿಸ್ತಾನೆ. ನಾನು ದೇವರನ್ನ ಮಹಿಮೆ ಪಡಿಸಿದರೆ, ದೇವರ ಉದ್ದೇಶಗಳಿಗೆ ನಾನು ಜೀವಿಸಿ ದೇವರನ್ನ ಮಹಿಮೆ ಪಡಿಸುವಾಗ ದೇವರು ನನ್ನನ್ನ ಮಹಿಮೆ ಪಡಿಸ್ತಾನೆ. ಯಾಕಂದ್ರೆ ಯೇಸು ಕ್ರಿಸ್ತನು ಕೂಡ, ನಜರೇತಿನ ಯೇಸು, ದೇವರ ಉದ್ದೇಶಗಳನ್ನ ಮಹಿಮೆ ಪಡಿಸುವುದಕ್ಕೋಸ್ಕರ ಜೀವಿಸಿದಾಗ
ದೇವರು ಆತನನ್ನ ಮಹಿಮೆ ಪಡಿಸಿದ. ಯೋಹನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ, ಯೋಹನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ 31ನೇ ವಚನ. ಈಗ ಮನುಷ್ಯ ಕುಮಾರನು ಮಹಿಮೆ ಪಟ್ಟಿದ್ದಾನೆ ಮತ್ತು ದೇವರು ಆತನಲ್ಲಿ ಮಹಿಮೆ ಪಟ್ಟಿದ್ದಾನೆ. ದೇವರು ಆತನಲ್ಲಿ ಮಹಿಮೆ ಪಟ್ಟಿರಲಾಗಿ ಆತನಲ್ಲಿ ದೇವರು ಆತನನ್ನು ಮಹಿಮೆ. When Jesus has been glorified because he lived to fulfill God's purposes in his life, he will also glorify me. Have that faith in your life. ನಾನು ದೇವರ ಉದ್ದೇಶಗಳಿಗೆ ಬಹಳಷ್ಟು ಸೋಲು, ಬಹಳಷ್ಟು ಕಣ್ಣೀರು, ಬಹಳಷ್ಟು ದುಃಖ, ಬಹಳಷ್ಟು ಚಿಂತೆ, ಬಹಳಷ್ಟು ಆಯಾಸ, ನಿರಾಯಾಸ, ಬಹಳಷ್ಟು ಪ್ರಯಾಸ, ಮನೋಆಯಾಸ ಬಹಳಷ್ಟು ಇರುವಾಗ ಕೂಡ ದೇವರ ಉದ್ದೇಶಗಳಿಗೆ ನಾನು ಮತ್ತು ನೀವು ಜೀವಿಸುವಾಗ ದೇವರು ನನ್ನನ್ನು ನಿಮ್ಮನ್ನು ಒಂದು ದಿವಸ ಮಹಿಮೆ ಪಡಿಸ್ತಾನೆ. ಇಟ್ಸ್ ದ ಗ್ರೇಟೆಸ್ಟ್ ಹೋಪ್ ಅಂಡ್ ಪ್ರಾಮಿಸ್ ದಟ್ ವಿ ಹ್ಯಾವ್. ದೇವರು ನನ್ನನ್ನ ಮಹಿಮೆ ಪಡಿಸ್ತಾನೆ, ದೇವರು ನನ್ನನ್ನ ಮಹಿಮೆ ಪಡಿಸ್ತಾನೆ. ಹಾಗಾಗಿ ನಜರೇತ್ ಎಂಬ ಊರಿನಿಂದ ಇಷ್ಟು ಸತ್ಯಾರ್ಥಗಳು, ಅನ್ವಯಗಳು. ದೇವರು ನಿಮ್ಮನ್ನ ಆಶೀರ್ವದಿಸ್ಲಿ. ಹಾಗಾಗಿ ಫಿಲಿಪ್ಪಿನಿಂದ ನೀವೇನೇನು ಅನ್ವಯ ಮಾಡ್ಕೊಳ್ತೀರಾ, ನತಾನಿಯಲಿನಿಂದ ಏನೇನು ನೀವು ಅನ್ವಯ ಮಾಡ್ಕೊಳ್ತೀರಾ, ನಜರೇತ್ ಎಂಬ ಊರಿನಿಂದ ಏನೇನು ಅನ್ವಯ. ನಜರೇತ್ ಅನ್ನುವಂಥದ್ದು ಕೂಡ ಅದು ಒಂದು ನಿರೀಕ್ಷೆಯ ಸಂಕೇತ. ಇಟ್ಸ್ ಎ ಹೋಪ್. ಈಶಯನ ಬುಡದಿಂದ ಒಂದು ಚಿಗುರು ಅಂಕುರವಾಯಿತು. ಇಟ್ಸ್ ಎ ಹೋಪ್. ಬರ್ತನಪ್ಪ ಮೆಸ್ಸಿಯನು. ಹಾಗೆ ಜನರು ಇವತ್ತು ನನ್ನನ್ನು ನಿಮ್ಮನ್ನು ನೋಡುವಾಗ ಒಂದು ನಿರೀಕ್ಷೆ ಕಾಣ್ತಾರ ಅವರು. ವೆನ್ ಎ ಪರ್ಸನ್ ಲುಕ್ಸ್ ಅಟ್ ಮೀ, ವಿಲ್ ದೇ ಫೈಂಡ್ ಹೋಪ್ ಇನ್ ಮೀ. ನಾಜರೇತ್ ಅನ್ನುವಂಥದ್ದು ಒಂದು ನಿರೀಕ್ಷೆಯ ಸಂಕೇತ. ನೀವಿರುವಂತ ಒಂದೊಂದು ಸ್ಥಳವೂ ಕೂಡ ಲೋಕದಲ್ಲಿರ್ತಕ್ಕಂಥ ಜನರಿಗೆ, ನಿಮ್ಮ ನೆರೆಹೊರೆಯವರಿಗೆ, ನಿಮ್ಮ ರಕ್ತ ಸಂಬಂಧಿಕರಿಗೆ, ನಿಮ್ಮ ಬಂಧು ಬಳಿಗೆ ಇಟ್ ಶುಡ್ ಗಿವ್ ದೆಮ್ ಎ ಹೋಪ್. ನೀವೇ ಅವರಿಗೆ ನಿರೀಕ್ಷೆಯ ಸಂಕೇತವಾಗಿರಬೇಕು. ನಿರೀಕ್ಷೆಯ ಸಂಕೇತ. ಇಷ್ಟು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಕೆಲವರು ಇಂಗ್ಲಿಷ್ನವ್ರು ಇರೋರು ಬರ್ಕೊಳ್ಬೇಕು ಅನ್ನುವಂಥ ಆಸೆ ಇದ್ರೆ, ನಜರೇತ್ ಅನ್ನುವಂಥದ್ದು ಮತ್ತೆ ರಿಪೀಟ್ ಮಾಡ್ತೇನೆ. ಇಟ್ ಹ್ಯಾಸ್ ಕಮ್ ಫ್ರಮ್ ದ ರೂಟ್ ಮೀನಿಂಗ್ ಆಫ್ ಹಿಬ್ರೂ ಲ್ಯಾಂಗ್ವೇಜ್ ನೆಟ್ಜರ್, NETZAR. ಇಬ್ರಿಯ ಮೂಲ ಪದದಿಂದ ಬಂದಿರತಕ್ಕಂಥದ್ದು ನೆಟ್ಜರ್, NETZAR ಅಂದ್ರೆ ಬ್ರಾಂಚ್, ಕೊಂಬೆ. ಏಷಾಯ 11:1 ಬ್ರಾಕೆಟ್ನಲ್ಲಿ ಹಾಕೊಳ್ಳಿ. ಇದರ ಆಧಾರದ ಮೇಲೆ ನಟ್ಜಾರ್, NETZAR, ನಜರೇತ್ ಬಂದಿರತಕ್ಕಂಥದ್ದು. ಅದರ ಅರ್ಥ ಪ್ರಿಸರ್ವೇಷನ್ ಅಂಡ್ ವಾಚ್ಫುಲ್ನೆಸ್, ಸಂರಕ್ಷಣೆ ಹಾಗೂ ಜಾಗರೂಕತೆ. ಪ್ರಿಸರ್ವೇಷನ್ ಅಂಡ್ ವಾಚ್ಫುಲ್ನೆಸ್, ಸಂರಕ್ಷಣೆ ಹಾಗೂ ಜಾಗರೂಕತೆ. 4 ವಿಷಯಗಳನ್ನ ಅದು ಇಬ್ರಿಯ ಮೂಲ ಪದದ ಅರ್ಥದಲ್ಲಿ ತಿಳಿಸುವಂಥದ್ದು. ನಂಬರ್ 1, ಗಾರ್ಡಿಯನ್ಶಿಪ್, ಪಾಲಕತ್ವ. ಆ ಗಾರ್ಡಿಯನ್ಶಿಪ್ ನಲ್ಲಿ ಹಿ ಗಾರ್ಡ್ಸ್, ಹಿ ಪ್ರಿಸರ್ವ್ಸ್, ಹಿ ವಾಚಸ್. ಗಾರ್ಡಿಯನ್ಶಿಪ್, ಪಾಲಕತ್ವ ಅಥವಾ ರಕ್ಷಕತ್ವ, ಅದರಲ್ಲಿ 3 ಕ್ರಿಯೆಗಳಿಂದ ಒಳಗೊಂಡಿರ್ತಕ್ಕಂಥದ್ದು. ಕಾಯ್ತದೆ, ಕಾವಲುಗಾರ. ಸಂರಕ್ಷಿಸ್ತಾನೆ, ವೀಕ್ಷಿಸ್ತಾನೆ ಅಥವಾ ನೋಡ್ತಾನೆ. ಇದಕ್ಕೆ ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ ಇಷ್ಟು ಈ ಗಾರ್ಡಿಯನ್ಶಿಪ್ಗೆ ಇನ್ನಷ್ಟು ಪುಷ್ಟಿಯನ್ನು ಕೊಡುವಂತ ಆಧಾರ. 2ನೇದು ಸೆಕ್ಲೂಷನ್, ರೆಫರ್ಸ್ ಟು ಸೆಕ್ಲೂಡೆಡ್ ಪೊಸಿಷನ್. ಒಂದು ಏಕಾಂತವಾಗಿ ತನ್ನದೇ ಆದಂಥ ಗುರುತಿಸುವಿಕೆಯಲ್ಲಿ, ತನ್ನದೇ ಆದಂಥ ರೀತಿಯಲ್ಲಿ ಅದು ಇರುವಂಥದ್ದು. ಯೇಸು ಕ್ರಿಸ್ತನು ಕೂಡ ಇಡೀ ಲೋಕ ಒಂದಾಗಿದ್ರೆ ಆತನು ವಿಭಿನ್ನವಾಗಿದ್ದನು ಅಲ್ಲಿ ನಜರೇತ್ನಲ್ಲಿ. ಹಾಗೆ ನಟ್ಜಾರ್, ಇಟ್ಸ್ ಎ ಸೆಕ್ಲೂಡೆಡ್, ಇಟ್ ಹ್ಯಾಸ್ ಇಟ್ಸ್ ಓನ್ ಐಡೆಂಟಿಟಿ.
ಏಕಾಂತ ಸ್ಥಳ, ಒಂಟಿಯಾಗಿ ಗುರುತಿಸಿಕೊಂಡಂಥ ಸ್ಥಳ. ಮೂರನೇದು ಹಂಬಲ್ ಅಪ್ಬ್ರಿಂಗಿಂಗ್, ದೀನತ್ವದಿಂದ ಬೆಳೆಯುವಂಥದ್ದು, ಹಂಬಲ್ ಅಪ್ಬ್ರಿಂಗಿಂಗ್. ನಾಲ್ಕನೇದು ಕಾಂಟ್ರಾಸ್ಟಿಂಗ್ ಸ್ಟೇಟಸ್, ವ್ಯತಿರಿಕ್ತ ಸ್ಥಿತಿ, ಯಾರು ಒಪ್ಪದೇ ಇರತಕ್ಕಂಥದ್ದು. ಕಾಂಟ್ರಾಸ್ಟಿಂಗ್ ಸ್ಟೇಟಸ್ ಅಥವಾ ವ್ಯತಿರಿಕ್ತ ಸ್ಥಿತಿ, ಯಾರು ಒಪ್ಪದೇ ಇರುವಂಥದ್ದು. ನಜರೇತ್ ಅಂದ್ರೆ ಯಾರು ಅಕ್ಸೆಪ್ಟ್ ಮಾಡಲ್ಲ. ಇಷ್ಟು ಪದದ ಅರ್ಥದಿಂದ ಒಳಗೊಂಡಿರ್ತಕ್ಕಂಥ 4 ಒಳಗಿನ ಅರ್ಥಗಳು. ಹಾಗಾದರೆ ದೇವರ ಆತ್ಮನು ಇವತ್ತು ನಿಮ್ಮೆಲ್ಲರ ಸಂಗಡ ಇಷ್ಟು ವಿಷಯಗಳಿಂದ ಮಾತನಾಡುವಾಗ ಇವತ್ತು ನೀವೇನೇನು ಅನ್ವಯಗಳು ಮಾಡ್ಕೊಂಡಿದ್ದೀರಾ ನೀವೇ ಬುಕ್ಕಲ್ಲಿ ಬರ್ಕೊಳ್ಳಿ. ಫಿಲಿಪ್ಪಿನಿಂದ ಏನು, ನತಾನಿಯೇಲನಿಂದ ಏನು, ನಜರೇತ್ ಎಂಬ ಊರಿನಿಂದ ಏನು, ಇವತ್ತು ಇಷ್ಟು ಸತ್ಯಾರ್ಥಗಳಿಂದ ನಿಮ್ಮ ಅನ್ವಯ, ನಿಮ್ಮ ಪ್ರತಿಷ್ಠೆ ಏನೆಂಬುದನ್ನು ನೀವೇ ನಿಮ್ಮ ಬುಕ್ಗಳಲ್ಲಿ ಬರ್ಕೊಂಡು ಯೇಸು ಕ್ರಿಸ್ತನ ಹಾಗೆ ನೀವು ದೇವರ ಉದ್ದೇಶಗಳನ್ನು ನೆರವೇರಿಸುವಂಥದ್ರಲ್ಲಿ, ದೇವರು ಕೊಟ್ಟಂಥ ಗುರುತಿಸುವಿಕೆಯಲ್ಲಿ ನೀವು ಮುಂದೆ ಸಾಗುವಂಥದ್ರಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ದೇವರು ನಿಮ್ಮನ್ನು ಮುನ್ನಡೆಸಲಿ. ಯಾರಿಗಾದ್ರೂ ಏನಾದರೂ ಹಂಚ್ಕೊಳ್ಬೇಕು ಅಂತ ಆಶೆ ಇದ್ರೆ, ನಿಮ್ಮ ಒಂದು ಹೃದಯದ ಭಾವನೆಗಳನ್ನು, ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೇಕೆಂಬುದಾಗಿ ಆಶೆ ಇದ್ರೆ, ಪ್ರಶ್ನೆಗಳಿದ್ರೆ ಹಂಚ್ಕೊಳ್ಬೋದು, ಇಲ್ಲ ಏನಾದ್ರು ಡೌಟ್ಸ್ ಇದ್ರೆ ಹಂಚ್ಕೊಳ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. 5 ನಿಮಿಷ ಬಿಟ್ಕೊಡ್ತೇನೆ. ಥ್ಯಾಂಕ್ ಯು. ಯಾರು ಬೇಕಾದ್ರೂ ಮಾತಾಡ್ಬೋದು. ಇದರಲ್ಲಿ ಪಾಂಡಿತ್ಯ ಹೊಂದಿರುವವರೇ, ಪರಿಣಿತರಾದಂಥವರೇ ಮಾತಾಡಬೇಕು ಅಂತಿಲ್ಲ. ಎನಿಬಡಿ ಕ್ಯಾನ್ ಟಾಕ್. ವಿ ಕ್ಯಾನ್ ಡಿಸ್ಕಸ್ ನೌ. ಹೌದು, ಫಿಲಿಪ್ನಲ್ಲಿ ಹಿಂಗಿತ್ತಲ್ಲ, ಹೌದು ನತಾನಿಯೇಲನ್ ಹಿಂಗಿತ್ತಲ್ಲ, ಅವರಿಬ್ಬರಲ್ಲಿ ಫಿಲಿಪ್ನಲ್ಲಿ ಇಂಥ ಒಂದು, ನತಾನಿಯೇಲ್ನಲ್ಲಿ ಇಂಥ ಒಂದು ನಿರೀಕ್ಷೆಯಲ್ಲಿದ್ರಲ್ಲ, ನಜರೇತ್ ನೋಪ. ನಮಸ್ಕಾರ ಅಣ್ಣ, ನಾನು ಅಂಜನಾ ದೇವಿ ಅಂತ. ನಮಸ್ತೆ ಅಮ್ಮ. ಮುನ್ಲಕ್ಷ್ಮಿಯವ್ರ ಪತ್ನಿ. ಹ್ಮ್. ನನಗಿವತ್ತು ಅನ್ವಯ ಆಗಿದ್ದು ನಜರೇತ್ ಅನ್ನೋದು. ಆ ನಜರೇತ್ ಅನ್ನೋದು ನಿರೀಕ್ಷೆಯ ಸಂಕೇತ. ನಾನು ಅನ್ವಯ ಮಾಡ್ಕೊಂಡಿದ್ದು ಆ ನಿರೀಕ್ಷೆಯ ಸಂಕೇತ. ಜನರು ನನ್ನನ್ನು ನೋಡುವಾಗ ಅವರಲ್ಲಿ ಕ್ರಿಸ್ತನ ನಿರೀಕ್ಷೆಯನ್ನು ಕೊಡಬೇಕು ಅನ್ನೋದು ನನಗೆ ಅನ್ವಯ ಆಯ್ತಣ್ಣ. ಥ್ಯಾಂಕ್ಸ್ ಅಮ್ಮ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಥ್ಯಾಂಕ್ಸ್. ಥ್ಯಾಂಕ್ಸ್ ಅಣ್ಣ. ಇನ್ನು ಬೇರೆಯವರು? ಮುನ್ರಾಜ್ ಮಾತಾಡಕ್ಕಾಗತ್ತೇನಪ್ಪ ಫ್ಯಾಕ್ಟ್ರಿಯಿಂದ? ಅಂಕಲ್ ಹೂನಪ್ಪ ಅಂಕಲ್ ಇದ್ದೀನಿ. ಕಮ್ದಲ್ಲಿದ್ದೀನಿ ಅಂಕಲ್. ಹ್ಞೂಪ್ಪ ಕಷ್ಟ. ಕೇಳಿಸ್ಕೊಂತ ಇದೆ ಪುರುಷೋತ್ತಮ್, ಅಂಕಲ್. ನರ್ಮದಾ, ನಿಮ್ಮ ಅನ್ವಯ. ಇನ್ನು ಗಾಡಿ ಓಡಿಸ್ತಾನೆ ಇದ್ದೀರಾ? ಅವ್ರು ಹಾಸ್ಪಿಟಲ್ ಇರ್ಬೇಕಣ್ಣ. ನಮಸ್ತೆ ಅಂಕಲ್. ನಾನು ಸ್ವಲ್ಪ ಕೇಳಿಸ್ಕೊಂಡೆ ಅಂಕಲ್. ನರ್ಮದಾ ಜಸ್ಟ್ ಈಗ ಆ ಕಡೆ ಹೋಗಿದ್ದಾರೆ. ಓಕೆ. ಅದೇ ನನ್ಗೆ ನಜರೇತ್ ಅನ್ನೋವಾಗ ಅಂಕಲ್, ನಾನು ನಿರೀಕ್ಷೆ, ನಮ್ಮ ಸಂಬಂಧಿಕರು ಅವ್ರಿಗೆ ನಾನು ಹೋಪ್ಫುಲ್ ಆಗಿರ್ಬೇಕು ಅಂತ ನಾನು ಅದನ್ನ ಅನ್ವಯಿಸ್ಕೊತಾ ಇದ್ದೇನೆ ಅಂಕಲ್. ಎಲ್ಲಿ ಕಡೆಗಣೆ ಅಂದ್ರೆ ಎಲ್ಲಿ ವ್ಯಾಲ್ಯೂ ಇರ್ತದೋ ಅಲ್ಲೇ ಒಂದು ಒಳ್ಳೆ ಸಿಗ್ತದೆ ಅನ್ನೋದು ನನ್ಗೆ ಇವತ್ತು ಇದ್ರ ವಾಕ್ಯದ ಮುಖಾಂತರ ತಿಳಿತಾ ಇದೆ ಅಂಕಲ್. ದೇವರು ಸ್ತೋತ್ರ. ನಿಮ್ಮನ್ನು ಆಶೀರ್ವದಿಸಲಿ. ಅಮ್ಮ ಸಂಗೀತಮ್ಮ, ಶಂಕರ್ ದೊಡ್ಡ ಮಗಳೇ, what did you understand today? What did you apply to your life today? What decisions you made? ಅಟ್ಲೀಸ್ಟ್ ಹೇಳುವಾಗ ವಿಡಿಯೋ ಆನ್ ಮಾಡ್ಕೊಳ್ರಿ, ಹೊಸಬ್ರಿಗೆ ಗೊತ್ತಾಗುತ್ತೆ ನೀವು ಹೆಂಗಿದ್ದೀರಾ ಅಂತ. ಆಮೇಲೆ ಆಫ್ ಮಾಡ್ಕೊಳ್ಬೋದು ನೀವು ಹೇಳಿ ಮುಗಿಸಿದ್ಮೇಲೆ. ಅಂಕಲ್, ನಂಗೆ ಇವತ್ತು ಅನ್ಸಿದ್ದು ಕಡೆಗಾಣಿಸಿದ್ದ ನಮ್ಗೆ ಸಂಬಂಧಿಕರಲ್ಲಿ ಆಗ್ಲಿ ಏನೇ ಆಗ್ಲಿ ಕಡೆಗಾಣಿಸಿದ್ದಾಗ್ಲಿ, ಮತ್ತೆ ನಮ್ಮನ್ನ ಮೊದ್ಲೇನೆ ಪ್ರೀ ಜಸ್ಟಿಸ್ ಮಾಡಿ ಅಂತದಾಗ್ಲಿ, ನಮ್ಮನ್ನ ಧೈರ್ಯ ತಗೊಮ್ಮ, ಅಳ್ಬೇಡ, ಕುಗ್ಗೋಗ್ಬೇಡ, ಧೈರ್ಯ ತಗೊಳ್ರಿ. ದೇವರು ನಿಮ್ಮನ್ನ ಆಶೀರ್ವದಿಸ್ಲಿ. ಅಮ್ಮ ಸಂಜುಮ್ಮ, ಎನಿಥಿಂಗ್ ಫ್ರಮ್ ಯುವರ್ ಸೈಡ್ ಟುಡೇ, ಇಫ್ ಯು ಕ್ಯಾನ್ ಸ್ಪೀಕ್. Yeah, uncle. Would you like ತುಂಬಾ to start your video? ನಜರೇತ್ Is it possible? ಅಯ್ಯೋ. Or if it is not possible, don't take stress. ಆಕ್ಚುಲಿ ಅಂಕಲ್,
ನಜರೇತ್ ಬಗ್ಗೆ ತುಂಬಾ ಡೀಪ್ ಆಗಿ ಫಸ್ಟ್ ಟೈಮ್ ಈ ತರ ಕೇಳಿಸ್ಕೊಂಡಿದ್ದು. ತುಂಬಾ ಇದು ಆಯ್ತು. ಅದೇ ರೀತಿನಲ್ಲಿ ಯಾರಾದ್ರೂ ನಮ್ ವಿಷಯದಲ್ಲಿ ಈ ಸಂಜುಯಿಂದ ಏನಾದ್ರೂ ಒಳ್ಳೇದ್ ಬರುತ್ತಾ ಅಂತ ಕೇಳಿದಾಗ, ಅವಾಗ ಮೋಸ್ಟ್ಲಿ ಇದೇ ತರ ನಾವು ನನ್ಗುನು ಎಷ್ಟೋ ವಿಷಯದಲ್ಲಿ ಈ ತರ ರಿಜೆಕ್ಟೆಡ್ ಏನೋ ಇದ್ದಿರ್ಬೇಕು. ಆದ್ರೆ ದೇವ್ರು ಆ ನಜರೇತ್ ಲಾಸ್ಟ್ ಸಾಯ್ಬೇಕಂದ್ರೆ ಅದನ್ನೇ ಹೆಸರು ಮೇಲೆ ಆ ಟೈಟಲ್ ಮೇಲೆ ದೇವ್ರು ಕ್ರೂಸಿಫೈ ಆದ್ರು. ಸೊ ನಾವು ಏನೋ ಆಗಲ್ಲ ಏನೋ ಅಂತ ಅನ್ಕೊಂಡಾಗು ದೇವ್ರ ಹಿಲ್ ಯೂಸ್ ಮೈಟಿಲಿ ಅಂತ ಒಂದು ನಿರೀಕ್ಷೆ ಬಂತು. ಏನು ಇಲ್ಲ ಅಂದ್ರೂ ದೇವ್ರ ಎತ್ತಿ ಲಾಸ್ಟ್ ವರ್ಗು ಅದು ಎಲ್ಲಾರ್ಗು ಗೊತ್ತಾಗಂಗ್ ಮಾಡ್ಬಿಟ್ರು. ನಜರೇತಿನ ಕಿಂಗ್ ಆಫ್ ಜ್ಯೂಸ್ ಅಂತ ಬಂದು ನಜರೇತಿನ ಯೇಸು ಅಂತ. ಸೊ ಏನಿಲ್ಲ ಅಂತ ನಾನು ಅನ್ಕೊಂಡ್ರು ದೇವ್ರು ಹಿ ವಿಲ್ ಲಿಫ್ಟ್ ಮೀ ಅಪ್. ಮತ್ತೆ ಕ್ವೆಶನ್, ಆಮ್ ಐ ಎಂಜಾಯಿಂಗ್ ದ ವರ್ಡ್ ಆಫ್ ಗಾಡ್ ವಿತ್ ದ ಪೀಪಲ್ ಆಫ್ ಗಾಡ್? ಯೂಶಲಿ ನಾವು ಮಾತಾಡ್ಬೇಕಂದ್ರೆ ಎಲ್ಲ ಅದು ಇದು ಬೇರೆ ವಿಷಯಗಳಲ್ಲಿ ಮಾತಾಡ್ತೀವಿ, ಗಾಸಿಪ್ ಮಾಡ್ತೀವಿ, ಬೇರೆ ವಿಷಯದಲ್ಲಿ ಎಂಜಾಯ್ ಮಾಡ್ತೀವಿ. ಅದೊಂದು ಮನ್ಸಿಗೆ ಅನ್ಸ್ತು, ನಿಜವಾಗ್ಲೂ ದೇವ್ರು ಅಕ್ಕ ಈ ತರ ಇದೆ ಆ ತರ ಇದೆ ಅಂತ ಆ ವಿಷಯದಲ್ಲಿ ಏನಾದ್ರು ಹೇಳ್ಕೊಂಡು ನಾವು ಎಂಜಾಯ್ ಮಾಡ್ತಾ ಇದ್ದೀವ ಅಂತ ಒಂದು ಕ್ವೆಶನ್ ನನ್ಗೆ ಬಂತು. ಎಷ್ಟೋ ದಿವಸ ಆಯ್ತು ಆತರ ಎಲ್ಲ ಮಾಡ್ದಿರಾ. ಸೊ ಇನ್ಮೇಲೆ ಆತರ ಮಾಡ್ಬೇಕು, ಮತ್ತೊಂದು ಆವೃತ್ತಿ ಆತರ ಮಾಡ್ಬೇಕು ಅಂತ ಅದೊಂದು ಅನ್ವಯ ಆಯ್ತು. ಥ್ಯಾಂಕ್ಸ್ ಅಪ್ಪ, ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಥ್ಯಾಂಕ್ ಯು. ಯು ಕ್ಯಾನ್ ಸ್ವಿಚ್ ಆಫ್ ದಿ ವಿಡಿಯೋ. ಗಾಡ್ ಬ್ಲೆಸ್ ಯು. ಮುರಳಿ, ವಿಡಿಯೋ ಆನ್ ಮಾಡ್ಕೊಳ್ತೀರಾ ಹೇಳೋವರೆಗೂ? ಎಸ್ ಅಣ್ಣ. ಓಕೆಪ್ಪ. ಎಲ್ಲರಿಗೂ ನಮಸ್ತೆ ಅಣ್ಣ. ನನಗ್ ಬಹಳ ಸಂತೋಷ ಆಯ್ತಣ್ಣ ನೀವು ಆ ಪದ ನಜರೇತ್ ಎಂಬುದನ್ನ ಎಕ್ಸ್ಪ್ಲೈನ್ ಮಾಡುವಾಗ. ನನಗ ಬಹಳ ಅನ್ಸಿದ್ದು, ಆ ನಜರೇತ್ ಎನ್ನುವಾಗ ಅನೇಕರಿಗೆ ಅಲ್ಲಿರೋರ್ಗೆ ಅದು ಒಂದು ಏನು ರಿಜೆಕ್ಟ್ ಪ್ಲೇಸ್. ಅಲ್ಲಿಗೆ ಯಾರೇ ಎಂತವ್ರೇ ಇದ್ರುನು ಸೊ ಅದು ಮುಖ್ಯ, ಅದು ಮೇನ್ ತಗೊಳಲ್ಲ ಅಂತ ಪ್ಲೇಸ್, ರಿಜೆಕ್ಟ್ ಪ್ಲೇಸ್ ಅಂತ. ಆದ್ರೆ ನನಗ್ ನಿಜವಾಗ್ಲು ನನ್ನ ವಿಷಯದಲ್ಲೂ ನೋಡ್ಬೇಕಾದ್ರೆ ನನ್ನ ಸಂಬಂಧಿಕರಲ್ಲಾಗ್ಲಿ ಸೊ ಅನೇಕರಾಗ್ಲಿ ನನ್ನನ್ನ ಕೇರ್ ತಗೊಳಲ್ಲ. ಸೊ ಬಹಳಷ್ಟು ನನ್ನನ್ನ ಹಿಂದಕ್ಕೆ ಹಾಕ್ತಾರೆ. ಸೊ ಇಂಥ ಸ್ಥಿತಿಯಲ್ಲಿ ನೋಡ್ಬೇಕಾದ್ರೆ ನೀವ್ ಹೇಳುವಾಗ ಇಂಥ ಪರಿಸ್ಥಿತಿಯಲ್ಲೂ ಸೊ ನನಗೆ ನನ್ನ ಅನುಭವ ಹೇಳ್ಬೇಕಂದ್ರೆ ಅಣ್ಣ, ಕೆಲಸದಲ್ಲೂ ಅಷ್ಟೇ ಬಹಳ ನಂಗೆ ಪ್ರೆಷರ್ ಆಗ್ತಾ ಇದೆ. ಆತ್ಮಿಕ ವಿಷಯದಲ್ಲೂ ನೋಡ್ಬೇಕಾದ್ರೆ, ಲೋಕದಲ್ಲೂ ನೋಡ್ಬೇಕಾದ್ರೆ, ನಮ್ ಸಂಬಂಧಿಕರಲ್ಲೂ ನೋಡ್ಬೇಕಾದ್ರೆ ಬಹಳ ಪ್ರೆಷರ್ ಆಗುತ್ತೆ. ಸೊ ಯಾಕೆ ಹೀಗಾಗತ್ತಲ್ಲ, ಒನ್ ಬೈ ಬೀಳ್ತಾನೆ ಇರುತ್ತಲ್ಲ ನಂಗೆ ಏಟು ಅಂತ ನೋಡುವಾಗ ನಿಜವಾಗ್ಲೂ ನೀವು ಮಾತಾಡಿದಣ ನನ್ಗೆ ಬಹಳ ಸಂತೋಷ. ನಜರೇತ್ ಅನ್ನೋದು ಎಷ್ಟು ಯೇಸನ್ ಮುಖಾಂತರ ಹೆಂಗೆ ಅದು ಪ್ರಗತಿಗೆ ಬಂತೋ ಅದೇ ರೀತಿ ನಮ್ಮನ್ನು ಒಂದಲ್ಲ ಒಂದಿನ ದೇವ್ರು ಮೇಲಕ್ಕೆ ಎತ್ತಾನೆ. ಸೊ ನಾವು ಮಹಿಮೆ ಪಡಿಸ್ತಾನೆ. ಸೊ ಇಷ್ಟೋ ನನ್ನ ವಿಷಯದಲ್ಲಿ ದೇವ್ರು ನನ್ನ ವಿದ್ಯಾಭ್ಯಾಸದಲ್ಲಾಗ್ಲಿ ನನ್ನ ಕೆಲಸದಲ್ಲಾಗ್ಲಿ ನನ್ನ ದೇವ್ರ ಮೇಲಕ್ಕೆ ಎತ್ತಿದ್ದಾನೆ. ಯಾಕಂದ್ರೆ ನಮ್ ಸಂಬಂಧಿಕರು ನೋಡ್ಬೇಕಾದ್ರೆ ಅವರೇ ಆಶ್ಚರ್ಯ ಪಡ್ತಾರೆ, ಆಶ್ಚರ್ಯ ಪಟ್ಟಿದ್ದಾರೆ. ಕೆಲಸದಲ್ಲಿ ಇವನ್ ನೋಡು ಇಷ್ಟ ಕೆಲಸದಲ್ಲಿದ್ದಾನೆ, ಓದಿದ್ದಾನೆ. ಸೊ ಅನೇಕ ನೋಡ್ಬೇಕಾದ್ರೆ ಇನ್ನು MBA ಕಂಪ್ಲೀಟ್ ಮಾಡಲ್ಲ ಅಂತಿದ್ರು. ಸೊ ಯಾರು ಸಪೋರ್ಟ್ ಮಾಡ್ತಾ ಇದ್ದಿಲ್ಲ. ಆದ್ರೆ ನಿಜವಾಗ್ ದೇವ್ರು ಆ MBA ಕಂಪ್ಲೀಟ್ ಮಾಡೋನ್ ಕೃಪೆ ಕೊಟ್ರು. ವಿದ್ಯಾಭ್ಯಾಸ ಕೆಲಸದಲ್ಲಿ ನಾನೇ MBA ಬೇಡ M.Com ಓದು ಅಂತ ಡಿಸ್ಕರೇಜ್ ಮಾಡ್ಬಿಟ್ಟೆ ನಿಮಗೆ ನಾನು. ಇಲ್ಲಣ್ಣ, ನೀವು ಕೆಲವೊಂದು ಹೇಳುವಾಗ ಡಿಸಿಷನ್ ಹೇಳುವಾಗ ಅದ್ ನಾನು ತೆಗೆದುಕೊಂಡಿಲ್ಲ. ಆದ್ರೆ ನಾನು ಸ್ಟ್ರಗಲ್ ಪಟ್ಟೆ MBA ಅಲ್ಲಿ. ನೀವು M.Com ತಗೊಂತ ಹೇಳಿದ್ರಿ, ಆಮೇಲೆ ICW ಮಾಡಿ ಅಂತ ಹೇಳಿದ್ರಿ. ಇಲ್ಲ ನಾನ್ ಏನ್ ಮಾಡ್ದೆ, MBA ಚೂಸ್ ಮಾಡ್ದೆ. ಬಹಳ ಸ್ಟ್ರಗಲ್ ಆಯ್ತು. ಆದ್ರೆ ಯೇಸು ಕೃಪೆಯಿಂದ ಎಷ್ಟೋ ದೇವ್ರ ಮೇಲೆ ಕೆತ್ಬಿಟ್ರಣ, ಎಷ್ಟೋ ಕಾರ್ಯ ಮಾಡಿದ್ರು. ಆದ್ರೆ ನನಗ್ ಬಹಳ ಸಂತೋಷ ಆಗಿದ್ದಣ, ದೇವ್ರು ದಿನೇ ನನ್ನ ಮೇಲಕ್ ತಗೊಂಡ್ ಬರ್ತಾರೆ. ಆದ್ರೆ ಈಗ ಇರ್ಬೋದು, ಸ್ಟ್ರಗಲ್ ಇರ್ಬೋದು, ಹಿಂಸೆಗಳು ಇರ್ಬೋದು, ಕಷ್ಟ ದುಃಖಗಳು ಇರ್ಬೋದು. ನಿನ್ನೆ ಕೂಡ ಅಷ್ಟೇ, ನಾ ನೈಟ್ 1:18 ಆಯ್ತು, ನೈಟು ಬಿಟ್ಟಿಲ್ಲ, ಕೆಲ್ಸ ಮುಗಿಯೋ ಗಂಟ ಬಿಟ್ಟಿಲ್ಲ. ನಾನು ಕೆಲ್ಸ ಕಂಪ್ಲೀಟ್ ಮಾಡ್ಕೊಡು ಅಂತ 1 ಗಂಟೆ ಆಯ್ತು, 1:18 ಆಯ್ತು. ಯೇಸು ಕೃಪೆಯಿಂದ ಕೆಲ್ಸ ಕಂಪ್ಲೀಟ್ ಮಾಡ್ದೆ. ನನಗಂತೂ ಇದು ಕಂಪ್ಲೀಟ್ ಮಾಡ್ತೀನ ಇವತ್ತಿಗೆ ಆಗೋದಿಲ್ಲ ಅನ್ಕೊಂಡೆ. ಯಾಕಂದ್ರೆ 2 ದಿನ ರಜೆ ಇತ್ತಲ್ಲಣ್ಣ. ಸೊ ಅದನ್ನ ಕಂಟಿನ್ಯೂ ಆಗ್ಲಿಲ್ಲ ಕೆಲ್ಸ. ಸೊ ರಜೆ ಇದ್ದಿದ್ದಕ್ಕೆ ಕೆಲ್ಸ ಮಾಡಕ್ ಆಗಿಲ್ಲ. 1 ದಿನದಲ್ಲಿ ಅಷ್ಟೊಂದು ಕಂಪ್ಲೀಟ್ ಮಾಡ್ಕೊಡ್ಬೇಕು ಟಾಸ್ಕ್ ಅಂದ್ರೆ ಕಷ್ಟ ಆಯ್ತು. ಆದ್ರೆ ಯೇಸು ಕೃಪೆಯಿಂದ ಕಂಪ್ಲೀಟ್ ಮಾಡ್ದೆ ಅಣ್ಣ. ನನ್ಗೆ ಬಹಳ ಸಂತೋಷ ಆಯ್ತು ನೀವು ಕೊಟ್ಟಿದ್ ವಾಕ್ಯ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಚಿಕ್ಕಣ್ಣವ್ರೆ, ನಿಮ್ಗೇನಾರು ಹೇಳ್ಬೇಕು ಅಂತ ಆಶೇನ್ರಾ? ನಮಸ್ತೆ ಅಣ್ಣ. ನಮಸ್ತೆಪ್ಪ. ನಮಸ್ತೆ 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 ನಮಸ್ತೆ. ವಿಡಿಯೋ ಒಂಚೂರು ಆನ್ ಮಾಡ್ತೀರಾ? ಥ್ಯಾಂಕ್ ಯು. ಮಳೆನಾ ನಿಮ್ಮೂರಲ್ಲಿ? ನನಗೆ ಅಣ್ಣ ಇಲ್ಲ, ನಾನು ದೊಡ್ಡಬಳ್ಳಾಪುರದಿಂದ ಈಗ ಹೊರಡ್ಬೇಕು ಊರಿಗೆ. ಅದಕ್ಕೆ ಕೋಟ್ ಗೀಟ್ ಹಾಕೊಂಡ್ಬಿಟ್ಟಿದ್ದೀರಾ, ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ. ದೇವ್ರ ನಿಮ್ಮನ್ನ ಆಶೀರ್ವದಿಸಲಿ. ನಮಸ್ಕಾರ ಅಮ್ಮ. ನಮಸ್ತೆ ನಮಸ್ತೆ. ಚೆನ್ನಾಗಿದ್ದೀರಾ?
ಚೆನ್ನಾಗಿದೆ. ಮೊಮ್ಮಕ್ಳೆಲ್ಲ ಚೆನ್ನಾಗವ್ರಾ? ಚೆನ್ನಾಗವ್ರೆ ಸರ್. ಇಲ್ಲ ಇದೆ. ಒಳ್ಳೆ ನಮಸ್ಕಾರ ಒಳ್ಳೆ ಅಂಕಲ್ಗೆ. ಪಾಪ ಇದಾರೆ ಎಲ್ರು ರಾಜ್ಕುಮಾರ್ರು. ಇರ್ಲಿ, ಮಾತಾಡಿ ಚಿಕ್ಕಣ್ಣ. ನಮಸ್ಕಾರ ಮಾಡು. ನಮಸ್ಕಾರಪ್ಪ. ನಮಸ್ತೆ ನಮಸ್ತೆ ನಮಸ್ತೆ. ನಮಸ್ತೆ ನಮಸ್ತೆ, ಥ್ಯಾಂಕ್ ಯು. ನಮಸ್ಕಾರ. ಮುನ್ಲಕ್ಷ್ಮಣ ಇದಾರಪ್ಪ ನಿಮ್ ಗುರು. ಅಣ್ಣ ನನಗೆ ಹ್ಮ್ ನೀವ್ ಹೇಳಿದ್ರಲ್ಲಿ ನನಗೆ ಅನ್ವಯ ಆಗಂತದ್ದು. ನಾವು ನಮ್ಮ ಉದ್ದೇಶಗಳು ಈಡೇರ್ಬೇಕು ಅಂತ ಹೇಳ್ತಾ ಇದ್ದೀವಿ, ಬಟ್ ದೇವರ ಉದ್ದೇಶಗಳು ನಾವು ಈಡೇರಿಸ್ತಾ ಇದೀವಿ ಅಂತಕ್ಕಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ ನನಗೆ. ನಾವು ಅನ್ಕೊಂಡಿದ್ದಾಗ್ಬೇಕು, ನಮ್ಮ ಕೆಲಸ ಕಾರ್ಯಗಳಾಗ್ಬೇಕು, ಏನು ಅಡ್ಡಿ ಆತಂಕಗಳಾಗಬಾರ್ದು. ಬಟ್ ದೇವರು ಹೇಳಿದ್ದಲ್ಲಿ ನಾವು ಅದನ್ನ ನಡೆಸ್ಕೊಡ್ತಾ ಇದೀವ, ದೇವರ ಉದ್ದೇಶಗಳನ್ನ ಈಡೇರಿಸ್ತೀವಿ ಅಂತಕ್ಕಂಥದ್ದು ನನಗೆ ತುಂಬಾ ಆ ಪ್ರಶ್ನೆ ಒಳಗಡೆ ಕಾಡ್ತಾ ಇದೆ ಅಣ್ಣ. ದೇವರು ನಿಮ್ಮನ್ನ ಆಶೀರ್ವದಿಸ್ತಾನೆ. ನಿಮ್ಮ ಹೃದಯದ ಒಂದು ದಾಹ ನೋಡಿ ದೇವರು ನಿಮ್ಮನ್ನ ಆಶೀರ್ವದಿಸ್ತಾನೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ರೀ. ಅಮ್ಮ, ಬಾಲು, ಜ್ಯೋತಿ. ಅಣ್ಣ, ದೇವರನ್ನ ನಾವು ಹಿಂಬಾಲಿಸ್ಬೇಕು. ನಾವು ಲೆಕ್ಕಕ್ಕೆ ಲೋಕ ಜನರೊಟ್ಟಿಗೆ ಸಾಧ್ಯನಾ? ಕಷ್ಟನಾ? ಅಣ್ಣ ಇರ್ಲಿ, ಬೇಡ ಬಿಡಿ. ಆಯ್ತು ಬಿಡ್ರಿ, ಇವತ್ತು ಬಿಡ್ರಿ, ಕಷ್ಟ ತಗೊಂಡ್ಬಿಡ್ರಿ, ಹೇಳ್ರಿ. ನಾವು ನಮ್ ಸುತ್ತಮುತ್ತ ಜನಗಳಿಗೆ, ನಮ್ ಸಂಬಂಧಿಕರಿಗೆ ನಾವು ಲೆಕ್ಕಕ್ಕೆ ಬಾರದೇ ಇದ್ರು ಕೂಡ ನಾವು ದೇವ್ರು ಅವ್ರು ಕೊಡುವಂತ ಮಾನಕ್ಕಾಗಿ ನಾವು ಆಶಿಸೋರಾಗದೆ, ಅವ್ರು ಗೌರವಿಸ್ತಾರೆ ಅಂತ ಗೌರವಕ್ಕಾಗಿ, ಮಾನಕ್ಕಾಗಿ ನಾವು ಆಶಿಸೋರಾಗಿರ್ಬಾರ್ದು. ದೇವರನ್ನ ಹಿಂಬಾಲಿಸ್ಬೇಕು, ದೇವ್ರ ವಾಕ್ಯಗಳನ್ನ ಅನುಸರಿಸಿ ನಡಿಬೇಕು, ದೇವ್ರ ವಾಕ್ಯದಲ್ಲಿ ನಾವು ಆನಂದಿಸುವವರಾಗಿರ್ಬೇಕು. ಅವಾಗ ನನ್ನ ಜೀವಿತದಲ್ಲಿ ದೇವರ ಉದ್ದೇಶವೇನು ಅಂತ ದೇವ್ರು ನಮಗ್ ತಿಳಿಯಪಡಿಸ್ತಾರೆ. ನಾವ್ ಕೇಳ್ಬೇಕು ದೇವ್ರನ್ನ, ದೇವ್ರೇ ನನ್ನ ಆರಿಸ್ಕೊಂಡಿದ್ದಕ್ಕಾಗಿ ನಿನ್ನ ಉದ್ದೇಶ ಏನಪ್ಪಾ ಅಂತ ನಾವ್ ಕೇಳಿ ದೇವ್ರ ಮಾತಿಗೆ ವಿಧೇಯರಾದ್ರೆ, ನಾವು ದೇವರನ್ನ ಮಹಿಮೆ ಪಡಿಸಿದ್ರೆ ದೇವ್ರು ನಮ್ಮನ್ನ ಮಹಿಮೆ ಪಡಿಸ್ತಾನೆ. ನಾವು ದೇವರೆಲ್ಲ ಆನಂದಿಸಿ ದೇವ್ರ ಮಾತನ್ನ ಕೇಳ್ಬೇಕು, ವಿಧೇಯರಾಗ್ಬೇಕು ಅಂತ ನಾನು ಅನ್ವಯ ಮಾಡ್ಕೊಂಡೆ. ದೇವ್ರ ಸ್ತೋತ್ರ. ದೊಡ್ಡವಳಿದಾಳ ವಿನ್ಯಾಶ್ರೀ? ಚೈತನ್ಯ ಇದಾಳ? ನಮಸ್ತೆ ಅಂಕಲ್. ನಮಸ್ತೆ ಕಣ. ನಿನ್ಗೇನಾದ್ರೂ ಯೇಸು ಸ್ವಾಮಿ ಇಂದ ಏನಾರು ಅನ್ವಯ ಮಾಡ್ಕೊಂಡ? ನಜರೇತ್ ಊರಲ್ಲಿ ಇದ್ದ ಅವ್ರ ಅಪ್ಪ ಅಮ್ಮನ ಜೊತೆ, ಅದ್ರ ಕೇಳಿಸ್ಕೊಳ್ವಾಗ ಏನಾರು ನಿನ್ಗೊಂದು ಅನ್ವಯ ಬಂತ? ಏನಾರು ಅರ್ಥ ಅಂಕಲ್, ಅದ್ರಲ್ಲಿ ಅಲ್ದಿರಾ ಇದು ಫಿಲಿಫನು, ಅದ್ರಲ್ಲಿ ಅವನು ಯೇಸು ಸ್ವಾಮಿ ಕರೆದಾಗೆ ಏನು ಮಾತನಾಡ್ದಿರ ವಿಧೇಯನಾದ, ಅದೊಂದು ಅರ್ಥ ಆಯ್ತು. ವೆರಿ ಗುಡ್, ವೆರಿ ಗುಡ್. ಹಾಗಾದ್ರೆ ಯೇಸು ಸ್ವಾಮಿ ಕೂಡ ನಿನ್ಗೆ ವಾಕ್ಯ ದಿವಸ ಜ್ಞಾನೋಕ್ತಿ ಓದ್ತಿಯಲ್ಲ ಡೇಟ್ ಪ್ರಕಾರ? ಅವಾಗ ಓದ್ತಾ ಇಲ್ವಾ? ನಿಲ್ಲಿಸ್ಬಿಟ್ಟಿದ್ಯಾ? ಜ್ಞಾನೋಕ್ತಿ ಹೊಸ ಒಡಂಬಡಿಕೆ, ಹೊಸ ಒಡಂಬಡಿಕೆ ಜ್ಞಾನೋಕ್ತಿ ಡೇಟ್ ಪ್ರಕಾರ ಒಂದ್ ಅಧ್ಯಾಯ ಓದ್ಮ, ಮತ್ತೆ ಪ್ರಾರಂಭ ಮಾಡ್ಕೋ. ನೀನು ಹೊಸ ಒಡಂಬಡಿಕೆ ಜ್ಞಾನೋಕ್ತಿ ಓದುವಾಗ ದೇವ್ರು ಏನು ಹೇಳ್ತಾನೋ ಆ ವಾಕ್ಯಕ್ಕೆ ನಾನೇನ್ ಮಾಡ್ಬೇಕು? ಕಿವಿ ಕೊಟ್ಟು ಅದನ್ನ ಹಿಂಬಾಲಿಸ್ಬೇಕು, ಅನುಸರಿಸ್ಬೇಕು, ಫಿಲಿಪ್ಪನ ಹಾಗೆ. ಥ್ಯಾಂಕ್ ಯು, ಗುಡ್, ಥ್ಯಾಂಕ್ಸ್. ಐ ಅಪ್ರಿಶಿಯೇಟ್ ಫಾರ್ ಟಾಕಿಂಗ್ ವೆರಿ ಬೋಲ್ಡ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಪ್ಪ, ಕೊನೆಯಲ್ಲಿ ನಮ್ಮ ಮಹಾತ್ಮರು ಇದ್ದಾರೆ. ಶೇಖರ್. ನಮಸ್ತೆ ಅಣ್ಣ. ನಮಸ್ತೆ ಎಲ್ಲರಿಗೂ. ವಿಡಿಯೋ ಸಾಧ್ಯನಾ? ಅಣ್ಣ ಕೇಳಿಸ್ತಾ ಇದೀನಾ? ಕೇಳಿಸ್ತಾ ಇದೆ ಅಣ್ಣ. ನಾನು ಇವತ್ತು ಫಸ್ಟ್ ನೀವು ನನ್ನನ್ನು ಹಿಂಬಾಲಿಸು ಅಂದಾಗ ಒಂದ್ ಹೇಳಿದ್ರೆ, ಶಿಷ್ಯತ್ವ ಜೀವನದಲ್ಲಿ ಮೊದಲು 2 ರಿಂದ 5 ವರ್ಷ ಚೆನ್ನಾಗಿರುತ್ತೆ, ಆಮೇಲೆ ಏನು ತಣ್ಣಗಾಗ್ಬಿಡ್ತೀವಿ ಅಂತ ಬರ್ಕೊಂಡೆ ನಾನು. ಮೇ ಬಿ ನಾವು ಹಿಂಬಾಲಿಸ್ಬೇಕಾರೆ ಎಲ್ಲೆಲ್ಲಿ ಹಿಂದೆ ಹೋಗ್ಬಿಡ್ತೀವೋ ಗೊತ್ತಿಲ್ಲ. ಫಸ್ಟ್ ಚೆನ್ನಾಗಿದ್ದೆ, ಆಮೇಲೆ 4 ಕ್ವಶನ್ಸ್ ಬರ್ಕೊಂಡೆ. ಏನಂದ್ರೆ, ಡು ಐ ಎಂಜಾಯ್ ಇನ್ ದಿ ವರ್ಡ್ ಆಫ್ ಗಾಡ್ ಫಸ್ಟ್ ಹೇಳಿದ್ರೆ, ಆಮೇಲೆ ಡು ಐ ಎಂಜಾಯ್ ವೆನ್ ವಿ ಮೀಟ್ ಗಾಡ್ಲಿ ಚಿಲ್ಡ್ರನ್. ಆಗ್ತಾ ಇದೆಯಾ? ನಾವು ಎಂಜಾಯ್ ಮಾಡ್ತಾ ಇದೀವಿ? ಯಾಕಂದ್ರೆ ಲೋಕದಲ್ಲಿ ಒಂದೊಂದ್ಸಲಿ ಯಾರೋ ದೂರದಿಂದ ಇದ್ರು ಎಷ್ಟೋ ವರ್ಷ ಆದ್ಮೇಲೆ ಮೀಟ್ ಮಾಡಿದಾಗ ಅಷ್ಟೇ ಎಂಜಾಯ್ ಇರುತ್ತೆ. ಅದೇ ದೇವ್ರ ಮಕ್ಕಳು ನಾವು ಅವ್ರು ನೋಡಿದಾಗ ಅಷ್ಟೇ ಎಂಜಾಯ್ ನಮ್ಮಲ್ಲಿ ಇದೆಯಾ? ಆಮೇಲೆ ಯಾವ್ಯಾವ ವಿಷಯದಲ್ಲಿ ನಮ್ಗೆ ಸಂಶಯಗಳಿವೆ ಅಂತಾನು ಬರ್ಕೊಂಡೆ ನಾವು ನಂಬದ್ಮೇಲೆ. ಇನ್ನು ಯೇಸು ಸ್ವಾಮಿ ವಿಷಯದಲ್ಲಿ ಒಂದೊಂದು ಸಂಶಯಗಳಂದ್ರೆ ಪ್ರಿಯಾರಿಟೀಸ್ ಆಗ್ಬೋದು, ಕಮ್ಮಿ ಆಗ್ಬಿಡ್ತವೆ, ಅದನ್ನ ಬರ್ಕೊಂಡೆ. ಆಮೇಲೆ 4ನೇದು, ನೀನು ದೇವರ ಉದ್ದೇಶಕ್ಕೆ ಸರಿಯಾಗಿ ನಿನ್ನ ಜೀವನದಲ್ಲಿ ನಿರ್ಧಾರ ಮಾಡಿದ್ದೀಯಾ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಎಲ್ಲರೂ ನಾನು ಎಡವಿದ್ದೀನ ಅದನ್ನ ನಾನು ಬರ್ಕೊಂಡೆ. ಆಮೇಲೆ ನಜರೇತ್ ಅಂತ ನೋಡಿದ್ಮೇಲೆ
ನನಗೂ ಹಾಗೆ ಬಂತು. ದೇವರು ಇವಾಗ ನಮಗೂ ಅಷ್ಟೇ, ಎಲ್ಲೋ ಇದ್ವಿ, ನಾವು ಈ ಸೈಡ್ ಬಂದ್ವಿ. ಒಂದೊಂದ್ಸಲಿ ನಮಗೂ ಯಲಹಂಕಕ್ಕೆ ಫಸ್ಟ್ ಬಂದಾಗ ಅನ್ನಿಸ್ತು ಏನಪ್ಪ ದೇವ್ರ ಉದ್ದೇಶ ಅಂತ. ಬಟ್ ದೇವರು ಒಂದು ಉದ್ದೇಶ ಇಟ್ಟಿರ್ತಾನೆ, ಆ ಉದ್ದೇಶಕ್ಕೆ ನಾನು ವಿಧೇಯನಾಗಿದ್ದೀನಿ ಅಂತ ನಾನು ಕ್ವಶನ್ ಮಾಡ್ಕೊಂಡೆ. ಆಮೇಲೆ ಲಾಸ್ಟಲ್ಲಿ ನನಗೆ ಅನ್ಸಿತ್ತು, ನಾನು ದೇವರನ್ನು ಮಹಿಮೆ ಪಡಿಸಿದ ದೇವ್ರು ನನ್ನನ್ನು ಮಹಿಮೆ ಪಡಿಸುವನು, ಅದನ್ನ ನಾನು ಬರ್ಕೊಂಡೆ. ಆಮೇಲೆ ನಾನು ನೋಡಿದಾಗ ಜನರಿಗೆ ಏನ್ ನಿರೀಕ್ಷೆ ಕಾಣ್ತಿದ್ದಾರೆ ನಾನು ಕೇಳ್ಬೇಕು ಇವಾಗ ವ್ಯಕ್ತಿಗಳನ್ನ. ಸೊ ಅವಾಗ ನಾನು ಏನ್ರಲ್ಲಿ ನಾನು ಇನ್ನು ಆತ್ಮಿಕ ಜೀವನದಿಂದ ಅಷ್ಟು ನಾನು ತಗೊಂಡೆ. ಥ್ಯಾಂಕ್ ಯು. ಸಾಮಾನ್ಯ ವೈ ಎ ಬಿಲೀವರ್, ಯಾಕೆ ಒಬ್ಬ ವಿಶ್ವಾಸಿ ಪ್ರಾರಂಭಿಕ ವರ್ಷಗಳಲ್ಲಿ ಇದ್ದಂತ ಆ ಹಿಂಬಾಲಿಸುವಿಕೆಯ ಆ ಒಂದು ಆತ್ಮನನ್ನ ಆಸಕ್ತಿಯನ್ನ ಕಳ್ಕೊಳ್ತಾರೆ ಅನ್ನುವಂಥದ್ದಕ್ಕೆ ಒಂದು ಸಣ್ಣ ಕ್ಲೂ. ಕ್ರಮೇಣ ವ್ಯಕ್ತಿ ಪೂಜೆ, ವಿಷಯ ಪೂಜೆ, ವಸ್ತು ಪೂಜೆ ಇವುಗಳ ಕಡೆ ಮನಸ್ಸು ವಾಲ್ಬಿಡ್ತದೆ. ಆಗ ಕ್ರಿಸ್ತನು ಹಿ ವಿಲ್ ಬಿ ಇನ್ಸಿಗ್ನಿಫಿಕೆಂಟ್, ಅಲ್ಪನ ಕಾಣ್ಕೊಳ್ತಾನೆ. ಪ್ರಾರಂಭಿಕ ವರ್ಷಗಳಲ್ಲಿ ಅತ್ಯುನ್ನತವಾದಂಥ ಸ್ಥಾನ ಮಟ್ಟದಲ್ಲಿದ್ದಂಥ ಕ್ರಿಸ್ತನು ಕ್ರಮೇಣ ಬೆಳೀತಾ ಬೆಳೀತಾ ವರ್ಷಗಳು ಗತಿಸಿದ ಹಾಗೆ ವಸ್ತು, ವಿಷಯ, ವ್ಯಕ್ತಿ ಇವುಗಳು ಬಹಳಷ್ಟು ಪ್ರಾಮುಖ್ಯವಾಗಿ ಕಂಡು ಬರುವಾಗ ಬಹು ಅತ್ಯಮೂಲ್ಯವಾದಂಥ ಯೇಸು ಕ್ರಿಸ್ತನು ಅಂತ ಸಂದರ್ಭಗಳಲ್ಲಿ ಅಲ್ಪನಾಗಿ ಕಂಡು ಬಂದ್ಬಿಡ್ತಾನೆ. ಹಾಗಾಗಿ ಕ್ರಮೇಣ ಆ ಹಿಂಬಾಲಿಸುವಿಕೆ ಅದು ಕಣ್ಮರೆಯಾಗಿ ಹೋಗ್ತದೆ. ಒಂದು ಸಣ್ಣ ಕ್ಲೂ, ಇದನ್ನ ನೀವು ಯೋಚನೆ ಮಾಡ್ಕೊಳ್ಬೋದು ಎಲ್ರು. ಥ್ಯಾಂಕ್ ಯು. ದೇವರು ನಿಮ್ಮನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಮುನ್ಲಕ್ಷ್ಮಣ್ಣ ಅವ್ರ ಕೈಗೆ ನಾನು ಬಿಟ್ಕೊಡ್ತೇನೆ. ದೇವರ ಆತ್ಮನವರನ್ನು ಹೇಗೆ ನಡೆಸ್ತಾನೋ ಹಾಗೆ ಅವರು ಮಾತಾಡಿ ಪ್ರಾರ್ಥನೆಯೊಂದಿಗೆ ಮುಕ್ತಾಯ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ನಮಸ್ತೆ ಅಣ್ಣ. ನಮಸ್ತೆ ಮುನ್ಲಕ್ಷ್ಮಣ್ಣ. ನಮಸ್ತೆ ಎಲ್ರು. ನಮಸ್ತೆ. ನಮಸ್ತೆ. ದೇವ್ರ ಕೃಪೆಯಿಂದ ಇವತ್ತು ಧ್ಯಾನದಲ್ಲಿ ನಜರೇತಿನ ವಿಷಯದಲ್ಲಿ ಮತ್ತು ಫಿಲಿಪ್ಪನ ಆಸಕ್ತಿ, ನತಾಲೇಯನಿಗೆ ಆತನು ಪರಿಚಯ ಮಾಡಬೇಕಾದ ಇದ್ದಂಥ ಕುತೂಹಲ, ಆಸಕ್ತಿ ನನಗೆ ದೇವರಾತ್ಮನ ಇವತ್ತು ಮಾತಾಡಿದ್ದು. ಎಷ್ಟು ವರ್ಷ ಆಯಿತು ರಕ್ಷಣೆ ಹೊಂದಿದನಕ್ಕಿಂತಲೂ ಕ್ರಿಸ್ತನನ್ನು ಮಹಿಮೆಪಡಿಸುವ ವಿಷಯದಲ್ಲಿ ಆತನ ಕುರಿತು ಸಾಕ್ಷಿ, ಆತನ ಜೀವಿತವನ್ನು ನಾವು ಹೊಂದಿಕೊಂಡದನ್ನು ಮತ್ತೊಬ್ಬರಿಗೆ ಹೇಳುವಂಥ ಫಿಲಿಪ್ಪನಿದ್ದಂಥ ಆ ಉತ್ಸಾಹ, ಆ ಪ್ರೇರಣೆ ಮರಳಿ ತಿರುಗಿ ಅದು ಬರಬೇಕು. ಅದು ನಾನು ಪರೀಕ್ಷೆ ಮಾಡಿಕೊಂಡಾಗ ಅದರ ಮಟ್ಟ ಕಡಿಮೆ ಕಾಣುತ್ತಿರೋದು. ಇದು ಒಂದು ನಾನು ಇವತ್ತು ಗಮನಿಸಿದ್ದು ನೀವು ವಾಕ್ಯ ಹೇಳುವಾಗ. ಎರಡನೇದಾಗಿ ನಜರೇತ್ ಬಗ್ಗೆ ನನಗಿವತ್ತೇ ಗೊತ್ತಾಗಿದೆ. ಅದು ನಜರೇತು ಅಷ್ಟು ಗಣನೆಗೆ ಬಾರದಂತ ಕೇಳಿಸ್ಕೊಂಡಿದ್ದೆ. ಆದರೆ ಇವತ್ತು ನೋಡುವಾಗ ಅದರ ಅರ್ಥಗಳನ್ನು ನೋಡಿದಾಗ ನಜರೇತಿನ ಅಲ್ಲಿದ್ದು ಯಾವುದು ಅದರಲ್ಲಿ ನಿರೀಕ್ಷೆಗೆ ಸಂಕೇತವಾಗಿದೆ ಅಂತೇಳಿ, ಆ ಒಂದು ನಜರೇತಿನಿಂದ ಯೇಸು ಕ್ರಿಸ್ತನು ಜನಿಸಿ ಇಡೀ ಜಗತ್ತಿಗೆ ಆತನು ಕಾಣಿಸ್ಕೊಂಡು ಅದು ಎಲ್ಲರಿಗೂ ಇವತ್ತು ಆಶೀರ್ವಾದ ಆಯಿತು. ಅನ್ವಯ ನೋಡುವಾಗ ಇವತ್ತಿಗೆ ನಮ್ಮನ್ನು ಸಹಿತ ಹೊರಗಣ ರೀತಿಯಲ್ಲಿಯೂ ನಮ್ಮ ವಿದ್ಯಾಭ್ಯಾಸದ ರೀತಿಯಲ್ಲಿಯೂ ನಮ್ಮ ಹಿನ್ನೆಲೆಗಳನ್ನು ಗಮನಿಸಿ ಕೆಲವರು ಏನಂತ ಒಳ್ಳೇದು ಇವರಲ್ಲಿ ಕಾಣಿಸ್ತದೆ, ಇವರೇನಂತ ಒಳ್ಳೇದನ್ನು ನಮಗೆ ಹೇಳಬಲ್ಲರು ಅನ್ನೋದು ಬಹುತೇಕ ಜನರಿಗೆ ಇದೆ. ನಾನು ನೋಡುವಾಗ ನಮ್ಮ ಬಂಧುಗಳು ಅಷ್ಟೇ, ಸಂಬಂಧಿಕರು, ಸ್ನೇಹಿತರು ಅವರುಗಳೆಲ್ಲ ಹೇಳ್ತಾರೆ ಅಂಥ ಒಳ್ಳೇದೇನೂ ಇಲ್ಲ, ಅವರು ನಮ್ಮಂಗೆ ಅವರು ಇದೆ ಅಂಥೇಳಿ ಅಷ್ಟು ಒಂದು ಪ್ರೀತಿಪೂರ್ವಕವಾಗಿ ಹೇಳಲ್ಲ ಅದು. ಅದು ನಿಜವಾಗ್ಲೂ ಇವತ್ತು ನಿರೀಕ್ಷೆಯ ಸಂಕೇತ ಅಂತೇಳಿ ನನಗೆ ಭಾಳ ಖುಷಿ ಆಯಿತು. ಯೇಸು ಸ್ವಾಮಿ ಮಹಿಮೆ ಪಡಿಸ್ತಾನೆ. ನಿಜವಾಗ್ಲೂ ಒಂದು ದಿವಸ ಯಾವ ಸ್ಥಳದಲ್ಲಿ ನಾವು ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳ್ತೀವೋ ಖಂಡಿತ ದೇವರು ನನ್ನನ್ನು ಮಹಿಮೆ ಪಡಿಸ್ತಾನೆ, ನಾನು ಆತನ ಮಹಿಮೆ ಪಡಿಸ್ಬೇಕು. ಮೊದಲಿದ್ದಂಥ ಆ ಆರಂಭದ 7 ವರ್ಷಗಳಂತ ಏನು ಅಂಕಲ್ ಹೇಳ್ತಿದ್ರು, ಆರಂಭದ 7 ವರ್ಷಗಳು ನಾವು ಅತ್ಯುತ್ತಮ, ಆಮೇಲೆ ಆ ಅತ್ಯುತ್ತಮ ಮಾಡೋದಕ್ಕೆ ಅಡ್ಡಿ, ಉತ್ತಮ ಮಾಡೋದಕ್ಕೆ ಅಡ್ಡಿ ಅತ್ಯುತ್ತಮ ಮಾಡಿದ್ದು. ಅತ್ಯುತ್ತಮದ ಯಾವ್ದು ಆದ್ಯತೆ ಕೊಡ್ತೀವೋ ಅದ್ರ ಕಡೆ ಹೋಗ್ಬಿಡ್ತೇವೆ. ಒಂದು ನೀವು ಹೇಳುವಾಗ ಅದ್ರದ್ದು ಕ್ಲೂ ಅಂತ ಹೇಳಿದ್ರಿ, ಆಶೀರ್ವಾದಗಳು ಹೆಚ್ಚುತ್ತಾ
ಪ್ರಿಯಾರಿಟೀಸ್, ಆದ್ಯತೆಗಳು ಕ್ರಿಸ್ತನ ಕಡೆಗಿರುವುದು, ಆ ಕಡೆಗೆ ಆ, ಲೋಕದ ಕಡೆಗೆ ವಾಲುವುದು ಸಹಜ. ನನ್ನ ಜೀವನದಲ್ಲೂ ಸಹಿತ ನಾನು ಅನ್ವಯ ಮಾಡ್ಕೊಂಡು ಹೇಳ್ತಿದ್ದೇನೆ. ಅದು ಬೇಗನೆ ಅದರ ಕಡೆಗಿರ್ತಕ್ಕಂಥ ಆದ್ಯತೆ ಕಡಿಮೆ ಆಗುತ್ತೆ, ಅದರ ಕಡೆಗಿರೋ ಒತ್ತು ಕಡಿಮೆ ಆಗುತ್ತೆ. ಅದ ಖಂಡಿತವಾಗಲೂ ಯಾವಾತರಿಂದ ಅದನ್ನು ಹೊಂದಿಕೊಂಡವೋ ಇದಕ್ಕೆ ಅವನೇ ಮೂಲ ಕಾರಣ. ಕ್ರಿಸ್ತನೇ ಎನ್ನುವುದು ಪ್ರತಿ ಗಳಿಗೆ ಪ್ರತಿ ಕ್ಷಣದಲ್ಲಿ ನನಗೂ ಬರಬೇಕು. ನನ್ನೊಂದಿಗಿರುವಂಥ ನಿಮ್ಮೆಲ್ಲರಿಗೂ ಸಹೋದರಿಗೆ ಕೇಳ್ಕೊಳ್ಳೋದೇನೆಂದರೆ, ಕ್ರಿಸ್ತನಿಂದ ಹೊಂದಿಕೊಂಡಿದ್ದೇವೆ, ಆದರೆ ಹೊಂದದವರಂತೆ ನಾವು ಹಿಗ್ಗಿಕೊಳ್ಳುವುದಕ್ಕೆ ಆಸ್ಪದ ಇಲ್ಲ. ಆತನಿಂದಲೇ ಆಶೀರ್ವಾದ. ಇವತ್ತೊಂದು ಮಾತಾಡಬೇಕಾದ್ರೆ ಒಂದು ವಿದ್ಯೆಯಲ್ಲಿ ಅಲ್ಲೇ ಮುರಳಿ ಸಹೋದರ ಹೇಳುವಾಗ ಬಹಳ ಸಂತೋಷ ಆಯ್ತು. ನಿಜವಾಗ್ಲೂ ಎಷ್ಟು ಒಂದು ಇದಿದ್ರು ಸಹಿತ ಕ್ರಿಸ್ತನಲ್ಲಿದ್ದು ಎಲ್ಲವರ ಮಾಡೋದಕ್ಕೆ ಶಕ್ತನಾಗಿದ್ದೇನೆ ಅನ್ನೋ ಮಾತು ಆ ಸಹೋದರು ಹೇಳುವಾಗ ನನಗೆ ಸ್ಪಷ್ಟ ಆಯ್ತ್ರಿ. ಗಣನೆಗೆ ಬಾರದವ್ರನ್ನೇ ದೇವರು ಆರಿಸ್ಕೊಂಡು ಘನವಾದ ಪ್ರೀತಿಯಿಂದ ಪ್ರೀತಿ ಮಾಡಿ ಗಣ್ಯತೆಗೆ ತರ್ತಾನೆ. ಒಂದು ದಿವಸ ಪ್ರಾರ್ಥನೆ ಮಾಡಿ ತಾಳ್ಮೆಯಿಂದ ತಾನು ದೇವ್ರು ನೇಮಿಸಿದನ್ನು ನಾವು ಮಾಡ್ತಾ ಮುಂದೆ ಸಾಗ್ಬೇಕು ಅನ್ನೋದು ನನಗೆ ಅರ್ಥ ಆಯ್ತು. ಎಲ್ರು ಥ್ಯಾಂಕ್ ಯು ಅಣ್ಣವ್ರೆ. ಲಕ್ಷ್ಮಣ, ದಯಮಾಡಿ ನೀವೇ ಪ್ರಾರ್ಥನೆಯೊಂದಿಗೆ ನಮ್ಮನ್ನು ಆಶೀರ್ವದಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಆಯ್ತು. ಮಹಾಪರಿಶುದ್ಧ ನಮ್ಮ ತಂದೆಯ ದೇವರೇ, ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು ಎಂಬುದಾಗಿ ಏಷಯ 62 ಹೇಳಿರುವ ಹಾಗೆ ನಾವೆಲ್ಲರೂ ನಿಮ್ಮ ಪಾದದ ಬಳಿಯಲ್ಲಿ ಚಿಕ್ಕವರಾಗಿದ್ದನ್ನು ಇವತ್ತು ಕಲಿತಾ ಇದ್ದೇವೆ ಸ್ವಾಮಿ. ಕಲಿಯುವ ಜೀವನ ಅದು ದೊಡ್ಡ ಚಿಕ್ಕ ಅಲ್ಲ. ಆ ಕಲಿಯುವ ಜೀವಿತಕ್ಕೆ ನಮ್ಮೆಲ್ಲರನ್ನು ಇವತ್ತು ಒಟ್ಟುಗೂಡಿಸಿದ್ದಕ್ಕಾಗಿ ಸ್ತೋತ್ರ. ಕಲಿಸುವುದಕ್ಕೆ ಸಲಹಾಪೂರ್ವಕವಾಗಿಯೂ ಆಲೋಚನಾ ಪೂರ್ವಕವಾಗಿಯೂ ಕೊಟ್ಟಂತ ನಿನ್ನ ಪ್ರಿಯ ಮಗ ಅಬ್ಬಣ್ಣಗಾಗಿ ಸ್ತೋತ್ರ ಮಾಡ್ತೇವೆ. ತಂದೆಯೇ, ಬಂದಿರುವ ಎಲ್ಲ ಸಹೋದರ ಸಹೋದರಿಯರು, ಕ್ರಿಸ್ತನ ಪಾದದಲ್ಲಿ ನಾವು ಕಲಿಯುವುದಕ್ಕೆ ಬಂದಿದ್ದೇವೆ. ಇದನ್ನು ಕಲಿತುಕೊಂಡದ್ದು ನಮ್ಮ ಜ್ಞಾನಕ್ಕಾಗಿ ಅಲ್ಲ. ಪ್ರತಿಯೊಬ್ಬರು ನನ್ನನ್ನು ಮೊದಲುಗೊಂಡು ಎಲ್ಲರೂ ಇದನ್ನು ಆತ್ಮಾರ್ಜನೆ ಮಾಡಿಕೊಂಡು ಇದಕ್ಕೆ ಪ್ರತಿಷ್ಠೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಜೀವಿತಗಳನ್ನು ವಾಕ್ಯದ ಬೆಳಕಲ್ಲಿ ಪರಿಶೋಧಿಸಿಕೊಂಡು ಆತನ ಮಹಿಮೆಪಡಿಸುವುದಕ್ಕಾಗಿ, ಆತನ ಮಹಿಮೆಗಾಗಿಯೂ ಮತ್ತು ನಶಿಸಿ ಹೋಗುವಂಥ ಆತ್ಮಗಳನ್ನು ರಕ್ಷಣೆಗೆ ತರುವಂಥ ಆ ಕಾರ್ಯದಲ್ಲಿ ಒಬ್ಬೊಬ್ಬರು ನಾವು ಕಾರ್ಯತತ್ಪರರಾಗುವಂತೆ ನಡೆಸು ತಂದೆ. ಕೊಟ್ಟ ಈ ಸಮಯಕ್ಕಾಗಿಯೂ, ಕೊಟ್ಟ ಆಲೋಚನೆಗಾಗಿಯೂ, ಕೊಟ್ಟಂಥ ಸತ್ಯದ ಪ್ರಕಟಣೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಮಹಿಮೆನಿಂದ ಉಂಟಾಗಲಿ. ಎಲ್ಲವನ್ನ ಯೇಸು ಕ್ರಿಸ್ತನ ಹೆಸರು ಬೇಡಿಕೊಳ್ತೇನೆ ತಂದೆಯೇ, ಆಮೇನ್. ಥ್ಯಾಂಕ್ ಯು. ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಮಸ್ತೆ ಲಕ್ಷ್ಮಣ. ಥ್ಯಾಂಕ್ ಯು. ಥ್ಯಾಂಕ್ಸ್ ಎಲ್ಲರಿಗೂ. ಥ್ಯಾಂಕ್ ಯು. ನಮಸ್ತೆ. ಚಿಕ್ಕಣ್ಣ, ಬೇಬಿ, ಪುರುಷೋತ್ತಮ್, ಮುನ್ರಾಜು, ಬಾಲು, ಮುರಳಿ, ಶುಭ. ಅಂಕಲ್ ಅಂತ ಆಶೀರ್ವಾದ ಅಂಕಲ್. ನಮಸ್ತೆ ಅಂಜನಕ್ಕ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಕಾರ್ಯ ಪ್ರೇರೇಪಣೆಯು ಸದಾ ನಮ್ಮೆಲ್ಲರ ಸಂಗಡ ವಾಸಿಸಲಿ. ಆಮೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಅಂಜನಕ್ಕ. ಶೇಖರ್, ಥ್ಯಾಂಕ್ ಯು. ಜ್ಯೋತಿ, ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ. ಸಂತೋಷ ರೀ.